श्रीमते भक्तिवेदांत स्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देश तारिणे श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्णा हरे 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 राम 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 हरे हरे। मुखं करोति वाक्चालं पंगुं लंघयते गिरिं यत्कृपाहं तमहं वन्दे श्रीगुरु दीनतारिणं परमानन्दमाधवं श्रीचैतन्यमीश्वरम्। ಶ್ರೀಲ ಪ್ರಭುಪಾದರ ಅದ್ಭುತವಾದ ಜೀವನ ಚರಿತ್ರೆ, ಕೃಷ್ಣ ಭಕ್ತಿಯನ್ನು ವಿಶ್ವಾದ್ಯಂತ ಪ್ರಚಾರ ಮಾಡಲು ಮುಂದಾಗಿದ್ದಾರೆ. 25 ವರ್ಷ ಆದರೂ ನಾನಾ ದೇಶಗಳಿಗೆ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಅನಾರೋಗ್ಯಗಳು ಕಾಡ್ತಾ ಇದೆ, ಆದರೂ ಕೂಡ ಭಕ್ತಿ ಅನ್ನೋದು ನಿಲ್ಲಬಾರದು. ಸತ್ರು ಕೂಡ ಸಾಧನೆ ಮಾಡ್ತಾ ಸಾಯಬೇಕು. ಸೊ ಈ ಭಾವನೆಯಿಂದ ಪ್ರಭುಪಾದರು ಆಫ್ರಿಕಾಗೆ ಹೋಗಿದ್ದರು. ಆಫ್ರಿಕಾ ನೈಜೀರಿಯಾದಲ್ಲಿ ಪ್ರಚಾರ ಮಾಡಿ ನಂತರ ಮತ್ತೆ ಪುನಃ ಕೋಲ್ಕತ್ತಾಗೆ ಬಂದು ಮಾಯಾಪುರದಲ್ಲಿ ಭಗವಂತನ ಅದ್ಭುತವಾದ ಮಂದಿರ ನಿರ್ಮಾಣ ಮಾಡಲಿಕ್ಕೋಸ್ಕರ ತಮಾಲ್ ಕೃಷ್ಣ ಮಹಾರಾಜ್ ಅವರು ಒಂದು ಜಾಗವನ್ನು ಖರೀದಿ ಮಾಡಿದ್ದಾರೆ. ತುಂಬ ಖುಷಿಯಿಂದ ಇಲ್ಲಿ ಮಂದಿರ ನಿರ್ಮಾಣ ಮಾಡಬೇಕು. ಭಾರತದಲ್ಲಿ ಪ್ರಥಮವಾಗಿ ಮಾಯಾಪುರದಲ್ಲಿ ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಾನದಲ್ಲಿ, ನಂತರ ವೃಂದಾವನ ಕೃಷ್ಣನ ಪ್ರಕಟವಾದಂತಹ ಸ್ಥಾನ, ನಂತರ ಬಾಂಬೆ, ಅಲ್ಲಿ ಎಲ್ಲ ದೇಶದ ಮುಖ್ಯವಾದ ಜನರು ಇಲ್ಲಿ ನಿವಾಸ ಮಾಡ್ತಾ ಇದ್ದಾರೆ. ಅದರಿಂದ ಇಲ್ಲಿ ಕೂಡ ಅದ್ಭುತ ಮಂದಿರ ನಿರ್ಮಾಣ ಮಾಡಬೇಕು. ಇದವರ ಒಂದು ಭವಿಷ್ಯದ ದೃಷ್ಟಿ. ಸೊ ಹಾಗೆಯೇ ಇಲ್ಲಿ ಕೋಲ್ಕತ್ತಾದಿಂದ ಇಲ್ಲಿ ದೊಡ್ಡ ಕಾರ್ಯಕ್ರಮ ನಡೆದಿರುತ್ತೆ. ನಂತರ ಕೆಲವು ಭಕ್ತಾದಿಗಳು ಡೆಲ್ಲಿಗೆ ಕರೆಸ್ತಾರೆ, ಬನ್ನಿ ಸ್ವಾಮಿ ಡೆಲ್ಲಿಯಲ್ಲಿ ಪ್ರವಚನ ಕೊಡಿ ಅಂತ. ಸೊ ಹಾಗೆ ದೊಡ್ಡ ಕಾರ್ಯಕ್ರಮ, ಅದು ಪಂಡಾಲ್ ಕಾರ್ಯಕ್ರಮ, 10 ದಿವಸದ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಆಯೋಜಕರು. ಅಲ್ಲಿನ ಮುಖ್ಯವಾದ ವ್ಯಕ್ತಿಗಳು ಡೆಲ್ಲಿಯಲ್ಲಿ ಮೇಯರ್ ಅಂತ, ದೊಡ್ಡ ಕವಿಗಳು, ಅನಂತರ ಅಲ್ಲಿ ಡೆಲ್ಲಿ ಹೈಕೋರ್ಟ್ ಮ್ಯಾಜಿಸ್ಟ್ರೇಟ್, ಅನಂತರ ದೊಡ್ಡ ಉದ್ಯಮಿ, ಡಿಫೆನ್ಸ್ ಮಿನಿಸ್ಟರ್, ಇವರೆಲ್ಲರೂ ಕೂಡ ಅತಿಥಿಗಳಾಗಿ ಕರೆದಿದ್ದಾರೆ ಈ ಪಂಡಾಲ್ ಪ್ರೋಗ್ರಾಮ್ಗೆ. ಜನರಿಗೂ ಕೂಡ ತುಂಬ ಆಶ್ಚರ್ಯ ಆಯಿತು. ದೊಡ್ಡ ಸಾವಿರಾರು ಜನ ಬಂದು ಸೇರಿದ್ದಾರೆ ಪ್ರೋಗ್ರಾಮ್ಗೆ. ಕೆಲವು ವರ್ಷಗಳ ಹಿಂದೆ ಪ್ರಭುಪಾದ ಅಂದರೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಈಗ ಪ್ರಭುಪಾದ ಅಮೆರಿಕಕ್ಕೆ ಹೋಗಿ ಬಂದ ಮೇಲೆ ಅವರ ಒಂದು ಕೀರ್ತಿ ಎಲ್ಲ ಕಡೆ ಹರಡಿದೆ. ಕೃಷ್ಣ ಭಕ್ತಿಯನ್ನು ಹೊರದೇಶಕ್ಕೆ ಕರೆದೊಯ್ದು ಆ ಯುರೋಪಿಯನ್ ಅಮೇರಿಕನ್ ಜನರನ್ನು ಭಾರತಕ್ಕೆ ಜೋಡಣೆ ಮಾಡಿದ್ದಾರೆ ಅಂತ ಬುದ್ಧಿವಂತರು ಈ ಥರ ತಿಳ್ಕೊಂಡಿದ್ದಾರೆ. ಮೂರ್ಖ ಜನ ಇದು ಪಾಶ್ಚಾತ್ಯ ದೇಶದ ಯಾವುದೋ ಒಂದು ಸಂಸ್ಥೆ ನಮ್ಮ ದೇಶದಿಂದ ಮೋಸ ಮಾಡಲಿಕ್ಕೆ, ದುಡ್ಡು ಹಣ ಮಾಡಲಿಕ್ಕೆ ಅಂತ ಸಂಸ್ಥೆ ತೆರೆದಿದ್ದಾರೆ ಅಂತ ಮೂರ್ಖ ಜನ ಇವತ್ತು ಕೂಡ ಮಾತಾಡ್ತಾ ಇದ್ದಾರೆ. ಅರೆ ಬುದ್ಧಿವಂತರು ಅರ್ತಿದ್ದಾರೆ, ಈ ವ್ಯಕ್ತಿ ಭಗವಂತ ಕೃಷ್ಣನನ್ನು ವಿಶ್ವದ ಎಲ್ಲ ಕಡೆ ಜೋಡಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ತಿಳಿದಂಥವರು ಅವರು ಈ ಒಂದು ಕಾರ್ಯವನ್ನು ತುಂಬ ಕೊಂಡಾಡಿದ್ದಾರೆ, ಸ್ವಾಗತ ಮಾಡಿದ್ದಾರೆ. ಹಾಗೂ ಪ್ರಭುಪಾದರಿಗೆ ಪ್ರವಚನ ಕೊಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಪ್ರಭುಪಾದರು ಆ ದೊಡ್ಡ ಕಾರ್ಯಕ್ರಮದಲ್ಲಿ ಹೋಗಿ ಮೊದಲು ಕೀರ್ತನೆ ಆಗುತ್ತೆ, ಜೈ ರಾಧಾ ಮಾಧವ ಕುಂಜ ವಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ. ಈ ಹಾಡನ್ನು ಹಾಡಿ ಕೃಷ್ಣ ಜಗತ್ತಿಗೆ ಒಡೆಯ,
ಎಲ್ಲಿ ತನಕ ನಾವು ಆ ಭಗವಂತನ ಆಶ್ರಯದಲ್ಲಿರ್ತೀವಿ, ನಾವೆಲ್ಲರೂ ಕೂಡ ಆತಂಕದಿಂದ ಮುಕ್ತರಾಗಿರ್ತೀವಿ, ಸಂತೋಷವಾಗಿರ್ತೀವಿ. ಯಾವಾಗ ಅವನ ಕೈ ಬಿಡ್ತೀವಿ, ಭೌತಿಕ ವಸ್ತುಗಳ ಹಿಂದೆ ಓಡ್ತೀವಿ, ಆತಂಕ ದುಃಖ ನಮ್ಮನ್ನು ಕಾಡುತ್ತೆ ಅಂತ ಶುರು ಮಾಡ್ತಾ, ಈ ಮನುಷ್ಯ ಜನ್ಮ ಒಂದು ದೊಡ್ಡ ಅವಕಾಶ. ಜೀವಾತ್ಮ ಮತ್ತೆ ಮತ್ತೆ ಬೇರೆ ಬೇರೆ ದೇಹಗಳನ್ನು ಪಡ್ಕೋತಾ ಇದೆ, ಮತ್ತೆ ಮತ್ತೆ ಸಾಯ್ತಾ ಇದೆ. ಆದರೆ ಯಾವಾಗ ನಾವು ಕೃಷ್ಣನ ಪಾದ ಪದ್ಮಗಳ ಆಶ್ರಯ ಪಡ್ಕೋತೀವಿ, ಅಲ್ಲಿಗೆ ಈ ಸಂಸಾರದ ಪ್ರಯಾಣ ಅನ್ನೋದು ನಿಲ್ಲುತ್ತೆ. ಸಕಲ ದುಃಖಗಳಿಂದ ನಾವು ಮುಕ್ತರಾಗ್ತೀವಿ. ಕೃಷ್ಣ ಕೇವಲ ಭಾರತೀಯರಿಗೆ ಭಗವಂತ ಅಲ್ಲ, ಅವನು ಹಿಂದೂ ಭಗವಂತ ಅಲ್ಲ. ಕೃಷ್ಣ ಸಕಲ ಜಗತ್ತಿಗೆ ಒಡೆಯ. ಈ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಇದೆಲ್ಲವೂ ಕೂಡ ಪದವಿಗಳು. ನಾನು ಈ ದೇಶದಲ್ಲಿ ಹುಟ್ಟಿರೋ ಕಾರಣ ಹಿಂದೂ ಆಗಿರ್ಬೋದು, ಆದರೆ ಹಿಂದೂ ನಮ್ಮ ಧರ್ಮ ಅಲ್ಲ. ನಮ್ಮ ಧರ್ಮ, ನಾವೆಲ್ಲರೂ ಕೂಡ ಕೃಷ್ಣನ ಭಕ್ತರು. ಇದು ನಮ್ಮ ಸನಾತನ ಧರ್ಮ. ಎಲ್ಲಿ ತನಕ ನಾವು ಅಮೇರಿಕನ್, ಕ್ರಿಶ್ಚಿಯನ್, ಮುಸ್ಲಿಂ ಇದರ ರೀತಿಯಲ್ಲಿ ಅಂಟ್ಕೊಂಡ್ಬಿಟ್ಟಿರ್ತೀವಿ, ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಭಗವಂತ ಎಲ್ಲರಿಗೂ, ಎಲ್ಲ ಜೀವರಾಶಿಗಳಿಗೂ, ಮನುಷ್ಯ, ಪ್ರಾಣಿ, ಪಕ್ಷಿ ಎಲ್ಲರಿಗೂ ಕೂಡ ಅವನೊಬ್ಬನೇ ಏಕೋ ದೇವಂ. ಆದ್ದರಿಂದ ಈ ಒಂದು ಚಿಂತನೆ ಅರಿಲಿಕ್ಕೆ, ಆ ಭಗವಂತನ ಪ್ರಾಪ್ತಿ ಮಾಡಲಿಕ್ಕೆ ಇವಾಗ ನಾವು ಮಾಡಬೇಕಾಗಿರುವಂತಹ ಕೆಲಸ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲ ಸೇರಿರುವಂಥ ಜನರು ಚಪ್ಪಾಳೆ ತಟ್ತಾರೆ ತುಂಬ ಖುಷಿಯಿಂದ. ಎಲ್ಲರಿಗೂ ಕೂಡ ಒಂದು ಮನಸ್ಸು ಮುಟ್ಟುತ್ತೆ, ಹೌದು ಇದರ ಸತ್ಯತೆ ಇದೆ, ಈ ಒಂದು ಕೀರ್ತನೆಯಲ್ಲಿ ಎಂತಹ ಆನಂದ ಇದೆ. ಹಾಗೂ ನಾವೆಲ್ಲರೂ ಕೂಡ ಜಾತಿ, ಮತ, ಭೇದ ಭಾವ ಅಂತ ದೂರ ಆಗಿ ನಾವು ಕಿತ್ತಾಡ್ತಾ ಇದ್ದೀವಿ, ಕಷ್ಟಪಡ್ತಾ ಇದ್ದೀವಿ. ನಾವೆಲ್ಲ ಒಗ್ಗೂಡಬೇಕು ಅಂತ ಹೇಳಿದ್ರೆ ಕೃಷ್ಣನ ಪಾದಗಳ ಆಶ್ರಯ ನಾವೆಲ್ಲರೂ ಕೂಡ ಪಡ್ಕೋಬೇಕು ಅಂತ ಭಾವನೆ ಜನರಿಗೆ ಬರ್ತಾ ಇದೆ. ಅನಂತರ ಎಲ್ಲ ಪ್ರವಚನ ಆದಮೇಲೆ ಪ್ರಥಮ ದಿವಸ ಆಯಿತು. ಮತ್ತು ಪ್ರಭುಪಾದರು ಎದ್ದು ಕಾರ್ಗೆ ಹೋಗ್ತಾಯಿದ್ರು. ಅವಾಗೆಲ್ಲ ಸಾವಿರಾರು ಜನ ಬಂದು ಪ್ರಭುಪಾದರ ಪಾದಗಳನ್ನು ಮುಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು, ನಮಸ್ಕಾರ ಮಾಡ್ತಾಯಿದ್ರು. ಎಲ್ಲ ಅಮೇರಿಕನ್, ಯುರೋಪಿಯನ್ ಶಿಷ್ಯರ ಜೊತೆಲಿ ಇದ್ದರು. ಸುಮಾರು 40 ಜನ ಬಂದಿದ್ದರು ಜೊತೆಯಲ್ಲಿ. ಅವರೆಲ್ಲರೂ ಕೂಡ ನೋಡ್ತಾ ಇದ್ದಾರೆ, ಎಷ್ಟು ಜನರಿಗೆ ಭಕ್ತಿ, ನಮ್ಮ ಸ್ವಾಮಿಗಳನ್ನ ಕಂಡು, ಗುರುಗಳನ್ನ ಕಂಡು ಥರ ಒಂದು ಪಾದ ಮುಟ್ಟಲಿಕ್ಕೆ ಬರ್ತಾ ಇದ್ದಾರಲ್ಲ ಅಂತ. ಪ್ರಭುಪಾದ ಅವ್ರನ್ನ ನೋಡಿ ಹೇಳ್ತಾರೆ, ನಿಮಗೆ ಗೊತ್ತಾ ಇವರೆಲ್ಲ ಯಾಕೆ ನನ್ನ ಪಾದಗಳು ಮುಟ್ಟಕ್ಕೆ ಓಡಿ ಬರ್ತಾ ಇದ್ದಾರೆ ಅಂತ. ಅಂತಾರೆ, ನೀವು ದೊಡ್ಡ ಗುರು ಅದಕ್ಕೆ ಅಂತ. ಪ್ರಭುಪಾದ ಹೇಳ್ತಾರೆ, ನನಗೆ ಕಾಮದ ಭಾವನೆ ಇಲ್ಲ, ನಾನು ಮೈಥುನ ಚಿಂತನೆಯಿಂದ ಮುಕ್ತನಾಗಿದ್ದೀನಿ. ಇದರಿಂದ ಜನ ಈ ರೀತಿ ನನ್ನ ಪಾದಗಳು ಮುಟ್ಟಕ್ಕೆ ಬರ್ತಾ ಇದ್ದಾರೆ. ಸೊ ಅದರಿಂದ ಅವರು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಶ್ರೇಷ್ಠನಾಗಬೇಕು ಅಂತ ಹೇಳಿದ್ರೆ ಮೈಥುನ ಚಿಂತನೆಯಿಂದ ಮುಕ್ತನಾಗಬೇಕು. ಎಲ್ಲಕ್ಕೂ ತನ್ನ ಮೈಥುನ ಚಿಂತನೆ ಇರುತ್ತೆ. ನಾವು ಒಗ್ಗಟ್ಟಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಭೌತಿಕ ಸ್ತರದಿಂದ ಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದರಿಂದ ಮೊದಲ ವೈರಾಗ್ಯ, ಕಾಮ, ಮೈಥುನಗಳಿಂದ ಒಬ್ಬನು ಮುಕ್ತನಾಗಬೇಕು. ಸೊ ಹೀಗೆ ಪ್ರಭುಪಾದರು ಸುಮಾರು 10 ದಿವಸದ ಈ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ, ಲಕ್ಷಾಂತರ ಜನ ಸೇರಿದ್ದಾರೆ ಒಟ್ಟು ಇಷ್ಟು ದಿವಸಗಳಲ್ಲಿ. ಪ್ರತಿ ದಿವಸ ಬೇರೆ ಬೇರೆ ವಿಷಯಗಳ ಬಗ್ಗೆ ಪ್ರವಚನ ನೀಡಲಾಗಿತ್ತು. ಒಮ್ಮೆ ಪ್ರವಚನ ಆದಮೇಲೆ ಒಂದು ಹುಡುಗಿ ಪ್ರಶ್ನೆ ಕೇಳ್ತಾರೆ, ಸ್ವಾಮೀಜಿ ಭಗವಂತ ಯಾರು ಅಂತ. ಪ್ರಭುಪಾದ ಕೇಳ್ತಾರೆ, ನೀನು ಭಾರತೀಯಳಲ್ವಾ ನೀವು ಅಂತ ಕೇಳ್ತಾಳೆ. ಹೌದು, ನಾನು ಭಾರತೀಯಳೆ ಅಂತ. ಭಾರತ ಭೂಮಿಯಲ್ಲಿ ಹುಟ್ಟಿ ನಿನಗೆ ಭಗವಂತ ಯಾರು ಅಂತ ಗೊತ್ತಿಲ್ಲ, ನಾಚಿಕೆ ಆಗಲ್ಲ ನಿನಗೆ ಅಂತ ಬೈತಾರೆ. ನಿನಗೂ ಪ್ರಾಣಿಗೂ ಏನು ವ್ಯತ್ಯಾಸ ಇದೆ ಅಂತ. ಅಂದರೆ ಪ್ರಭುಪಾದರು ಭಾರತ ಭೂಮಿಯಲ್ಲಿ ಹುಟ್ಟಿರುವಂತಹ ಪ್ರಾಮುಖ್ಯತೆ ಹೇಳ್ತಾ ಇದ್ರು. ಭಾರತ ಭೂಮಿಯಲ್ಲಿ ಹುಟ್ಟಿದೆ ಅಂತ ಹೇಳಿದ್ರೆ ಅದು ಅಸಾಧಾರಣವಾದಂತಹ ಸಂಗತಿ ಅಲ್ಲ, ದೊಡ್ಡ ವಿಷಯ ಇದು. ಯಾಕಂದರೆ ಬಹುನಾಂ ಜನ್ಮನಾಮಂತೆ, ಎಷ್ಟೋ ಜನ್ಮಗಳು ಪ್ರಾಣಿ, ಪಕ್ಷಿ, ಗಿಡ ಮರಗಳು ಮನುಷ್ಯರಾಗಿ ಹುಟ್ಟಿ ನಾನಾ ರೀತಿಯ ಇಂದ್ರಿಯ ಭೋಗಿಸುವಂಥ ಕೆಲಸಗಳನ್ನು ಮಾಡಿ, ನಂತರ ನಾನಾ ರೀತಿಯ ವ್ರತಗಳು, ಪುಣ್ಯ ಕಾರ್ಯ ಮಾಡಿ ಒಬ್ಬನಿಗೆ
ಭಾರತದಲ್ಲಿ ಮನುಷ್ಯನಾಗಿ ಹುಟ್ಟುವಂಥ ಅವಕಾಶ ಸಿಗುತ್ತೆ. ಭಾರತದಲ್ಲಿ ಹುಟ್ಟಿದಂತಹ ಮನುಷ್ಯನ ಜವಾಬ್ದಾರಿ ಏನಿರಬೇಕು, ಅವನಿಗೆ ಭಗವಂತ ಯಾರು ಅಂತ ಗೊತ್ತಿರಬೇಕು. ಅಥಾತೋ ಬ್ರಹ್ಮ ಜಿಜ್ಞಾಸ. ಭಾರತ ಭೂಮಿಯಲ್ಲಿ ಹುಟ್ಟಿರುವಂತಹ ಮೊದಲ ಕೆಲಸ ಅವನು ಭಗವಂತ ಯಾರು ಅಂತ ತಿಳ್ಕೊಳ್ಳೋಕ್ಕೆ ಆಸಕ್ತಿ ಬೆಳೆಸ್ಕೋಬೇಕು. ಬಾಲ್ಯದಲ್ಲಿ ಅವನು ಹುಡುಕಿರಬೇಕು, ತಿಳಿದಿರಬೇಕು. ತಂದೆ ತಾಯಿರು ಇದನ್ನು ಮಕ್ಕಳಿಗೆ ತಿಳಿಸಿರಬೇಕು. ಇದು ತಂದೆ ತಾಯಿರ ಕರ್ತವ್ಯ. ಅದರಿಂದ ಇಷ್ಟು ಗೊತ್ತಿಲ್ಲ ಅಂತ ಹೇಳಿ ಇಲ್ಲಿ ಪ್ರಭುಪಾದರು ಅವರಿಗೆ ಸ್ವಲ್ಪ ನಿಂದನೆ ಮಾಡ್ತಾರೆ. ನಂತರ ವರ್ಣಿಸ್ತಾರೆ ಕೃಷ್ಣನ ಬಗ್ಗೆ, ಕೃಷ್ಣ ಯಾರು ಅಂತೆಲ್ಲ ಹೇಳ್ತಾರೆ. ಆದರೆ ಮೊದಲು ಬೈದರು. ಯಾಕೆಂತ ಹೇಳಿದ್ರೆ ಇದು ತಿಳಿದಿರಬೇಕು. ಏನು ತಿಳಿದೇ ಇದ್ದರೂ ಪರವಾಗಿಲ್ಲ, ಮೊಬೈಲ್ ಹೆಂಗೆ ಕೆಲಸ ಮಾಡುತ್ತೆ, ಟಿ ವಿ ಹೆಂಗೆ ಕೆಲಸ ಮಾಡುತ್ತೆ, ರಾಕೆಟ್ ಹೆಂಗೆ ಕೆಲಸ ಮಾಡುತ್ತೆ, ಇದು ಮುಖ್ಯ ಅಲ್ಲ. ನನಗೂ ಭಗವಂತನಿಗೂ ಏನು ಸಂಬಂಧ ಇದೆ, ಭಗವಂತ ಯಾರು, ಈ ವಿಷಯಗಳು ತಿಳ್ಕೊಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ, ಪ್ರತಿಯೊಬ್ಬರ ಕರ್ತವ್ಯ. ಸೊ ನಂತರ ಇನ್ನೊಂದು ದಿವಸ ಹೀಗೆ ಪ್ರವಚನ ಆದಮೇಲೆ ಇನ್ನೊಬ್ಬ ಹಿಪ್ಪಿ, ಅಂದರೆ ಯುರೋಪಿಂದ ಬಂದಿರ್ತಾನೆ. ಜಪ ಮಾಡ್ತಾ ಇದ್ದೀರಾ? ಒಂದೋ ಕೇಳಬೇಕು ಅಲ್ಲ, ಎರಡೂ ಆಗೋದಿಲ್ಲ. ಜಪ ಮಾಡಬೇಕಾದ್ರೂ ಭಗವಂತ ನಾಮ ಕೇಳಿಸ್ಕೋಬೇಕು, ಪ್ರವಚನ ಕೊಡಬೇಕಾದ್ರೂ ಕೇಳಿಸ್ಕೋಬೇಕು. ಎರಡು ವಿಷಯಗಳು ಹೆಂಗೆ ಕೇಳಿಸ್ಕೋತೀರ? ಎರಡೂ ಕೇಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಒಂದನ್ನು ಕೇಳಿಸ್ಕೊಳ್ಳಿ, ನಂತರ ಜಪ ಮಾಡಿ. ಒಬ್ಬ ಹಿಪ್ಪಿ ಕೇಳ್ತಾನೆ, ಸ್ವಾಮಿ ನೀವು ನಿಜವಾಗಲೂ ಆತ್ಮವನ್ನು ಸಂಪೂರ್ಣವಾಗಿ ತಿಳಿದಿರಾ, ಅಂತರಾಳದಿಂದ ತಿಳಿದಿದ್ದೀರಾ, ನಿಮ್ಗೆ ಆತ್ಮ ಸಾಕ್ಷಾತ್ಕಾರ ಆಗಿದೆಯಾ ಅಂತ. ಹೌದು ಆಗಿದೆ ಅಂತಾರೆ. ನಂತರ ಪ್ರಶ್ನೆ ಕೇಳ್ತಾರೆ, ಭಗವದ್ಗೀತಾ ಎಷ್ಟು ವರ್ಷಗಳ ಹಿಂದೆ ಹೇಳಿರುವಂಥದ್ದು? ನೀವು ಹೇಳ್ತೀರಾ 5000 ವರ್ಷಗಳ ಹಿಂದೆ ಅಂತ. ಅಲ್ಲಿ ಬೇರೆ ಯಾವುದೋ ಮಠಕ್ಕೆ ಹೋಗಿದೆ, ಅಲ್ಲೊಂದು 1500 ವರ್ಷಗಳ ಹಿಂದೆ ಅಂತ. ಯಾವುದು ಸರಿ ಅಂತ ಕೇಳ್ತಾರೆ. ಅದಕ್ಕೆ ಪ್ರಭುಪಾದ ಮತ್ತೆ ಪ್ರಶ್ನೆ ಕೇಳ್ತಾರೆ, ಭಗವದ್ಗೀತಾ ಹೆಂಗೆ ತಿಳ್ಕೊಬೇಕು ಗೊತ್ತಿದೆಯಾ ನಿನಗೆ ಅಂತ. ಆ ಹಿಪ್ಪಿ ಅಂತಲೇ ಮೊದಲು ನಾನು ಪ್ರಶ್ನೆ ಕೇಳಿದ್ದು, ಭಗವದ್ಗೀತಾ ಯಾವಾಗ ಬೋಧನೆ ಆಗಿದ್ದು ಅಂತ. ಪ್ರಭುಪಾದ ಜೋರು ಮಾಡ್ತಾರೆ, ನಾನೇ ನಿನ್ನ ಸೇವಕನ, ಕೆಲಸನ ಅಂದ್ಕೊಂಬಿಟ್ಟಿದ್ಯಾ, ನೀನು ಹೇಳಿದ್ದಲ್ಲ ನನಗೆ ಹೇಳೋಕ್ಕೆ. ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಭಗವದ್ಗೀತಾ ಹೆಂಗೆ ತಿಳ್ಕೊಬೇಕು ಗೊತ್ತಿದೆಯಾ ಅಂತ. ಅವನು ತಿರ್ಗಾ ವಾದ ಮಾಡ್ತಾನೆ, ನಾನು ಮೊದಲು ಪ್ರಶ್ನೆ ಕೇಳಿದ್ದು, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ, ಆಮೇಲೆ ನಿನ್ನ ಪ್ರಶ್ನೆ ಕೇಳ್ತೀನಿ ಅಂತ. ತಿರ್ಗಾ ಪ್ರಭು ಅಂತಾರೆ, ನೀನು ಹೇಳ್ದಲ್ಲ ನಾನು ಕೊಡೋಕ್ಕಾಗಲ್ಲ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂತ. ಅಲ್ಲೆಲ್ಲ ಜನರಿಗೆ ಶಾಕ್ ಆಗಿಬಿಡುತ್ತೆ. ಸ್ವಾಮೀಜಿ ಏನು ಹಿಂಗೆ, ಸ್ವಾಮೀಜಿಯಾಗಿ ಶಾಂತ ಭಾವನೆ ಇರಬೇಕು, ಇವರೇನು ಇಷ್ಟು ಸಿಟ್ಟಾಗಿ ಮಾತಾಡ್ತಾ ಇದ್ದಾರೆ. ಒಂದು ಪ್ರಶ್ನೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ, ಯಾಕೆ ಹಿಂಗೆ ಸಿಟ್ಟು ಮಾಡ್ಕೋತಾ ಇದ್ದಾರೆ ಅಂತ. ಪ್ರಭುಪಾದರೇನು ಹೇಳೋದಿಲ್ಲ. ಪ್ರಭುಪಾದರು ತಮ್ಮದೇ ಪ್ರವಚನ ಕೊಡ್ತಾರೆ. ಸೊ ಭಗವದ್ಗೀತೆ ತಿಳ್ಕೊಳ್ಳೋದು ಮುಖ್ಯವಾದಂಥದ್ದು. ಭಗವದ್ಗೀತೆ ಹೇಗೆ ತಿಳಿಬೇಕು? ತತ್ವದಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನ ಸತ್ವದರ್ಶಿನಃ. ಭಗವದ್ಗೀತೆ ತಿಳಿಬೇಕು, ಜ್ಞಾನ ತಿಳಿಬೇಕು ಅಂತ ಹೇಳಿದ್ರೆ ಮೊದಲು ಗುರುಗಳ ಹತ್ತಿರ ಹೋಗಿ ಸೇವಕನಾಗಿ ಶರಣಾಗಬೇಕು, ಸೇವೆ ಸಲ್ಲಿಸಬೇಕು. ಅನಂತರ ಸೇವೆ ಮಾಡಿ ಕೇಳಬೇಕು, ನಾನು ಯಾರು, ಭಗವಂತ ಯಾರು, ಹೆಂಗೆ ತಿಳ್ಕೊಬೇಕು ಅಂತ ಪ್ರಶ್ನೆ ಮಾಡಬೇಕು. ಇದು ಒಬ್ಬ ವ್ಯಕ್ತಿಯ ಕರ್ತವ್ಯ. ಆಧ್ಯಾತ್ಮಿಕ ಚಿಂತನೆಯಲ್ಲಿ ಮುಂದುವರಿಲಿಕ್ಕೆ ಇದು ಮೊದಲ ಹಂತ. ಆದರೂ ಸುಮಾರು ಜನಕ್ಕೆ ಎಲ್ಲ ಇದು ಒಂದು ಶಾಕ್ ಆಗಿತ್ತು. ಜನ ಅಂದ್ಕೋತಾರೆ ಸ್ವಾಮಿಗಳು ಅಂತ ಹೇಳಿದ್ರೆ ಸಿಟ್ಟು ಮಾಡ್ಕೋಬಾರ್ದು, ಏನು ಹೇಳಿದ್ರು ಕೂಡ ಶಾಂತವಾಗಿರಬೇಕು ಅಂತ. ಪ್ರಭುಪಾದ ಹಿಂದೆನೂ ಕೂಡ ಅನೇಕ ಬಾರಿ ಹೇಳಿದ್ದಾರೆ, ವೈಷ್ಣವರು ಸಮಯಕ್ಕೆ ಅನುಸಾರ ಏನು ಮಾಡಬೇಕು ಮಾಡೋಕ್ಕೆ ತಯಾರಿರ್ತಾರೆ. ಹೇಗೆ ಹನುಮಂತ, ಅವನು ಭಗವಂತನ ಮಹಾನ್ ಭಕ್ತ, ಆದರೆ ಸಮಯ ಬಂದಾಗ ಯುದ್ಧ ಮಾಡಲಿಕ್ಕೂ ತಯಾರಿದ್ದ, ಸಾಯಿಸಲಿಕ್ಕೂ ತಯಾರಿದ್ದ. ಅರ್ಜುನನು ಕೂಡ ಮಹಾಕೃಪಾಮಯಿ, ತುಂಬ ಕರುಣೆ ಇದ್ದಂತಹ ವ್ಯಕ್ತಿ. ಆದರೆ ಕೃಷ್ಣನ ಆದೇಶದಿಂದ ಅವನು ತನ್ನ ಬಂಧು ಮಿತ್ರರನ್ನು ಕೂಡ ಸಾಯಿಸಲಿಕ್ಕೆ ಹಿಂಜರಿಲಿಲ್ಲ. ಈ ರೀತಿ ಭಕ್ತರು ಸದಾ ಕರುಣೆಮಯಿ ಭಾವನೆ ಇರುತ್ತೆ. ಹಾಗಂತ ಭಕ್ತರ ಮೇಲೆ ಹಲ್ಲೆ ಮಾಡಲಿಕ್ಕೆ ಹೋದಾಗ, ನಿಂದನೆ ಮಾಡಲಿಕ್ಕೆ ಹೋದಾಗ, ಭಗವಂತನ ಮೇಲೆ ನಿಂದನೆ ಮಾಡಲಿಕ್ಕೆ ಹೋದಾಗ, ಶಾಸ್ತ್ರ ನಿಂದನೆ ಮಾಡಿದಾಗ ಅಂಥವ್ರನ್ನ ವಿರೋಧಿಸಬೇಕು. ಹಾಗೂ ಭಗವಂತನ ವಿಷಯವನ್ನು ಧೈರ್ಯದಿಂದ ಪ್ರಚಾರ ಮಾಡಬೇಕು. ಇದನ್ನು ಪ್ರಭುಪಾದರು ತಿಳಿಸ್ಕೊಟ್ರು. ನಂತರ ಮರು ದಿವಸ ಅಲ್ಲಿನ ಡೆಲ್ಲಿಯಲ್ಲಿ ಕೆನಡಾದ ಹೈ ಕಮಿಷನರ್ ಎಂಬಸಿಗೆ ಹೋಗಿರ್ತಾರೆ. ಅಲ್ಲಿ ಜೇಮ್ಸ್ ಜಾರ್ಜ್ ಅಂತ, ಅವ್ರನ್ನ ಹೋಗಿ ಭೇಟಿ ಆಗ್ತಾರೆ. ಪ್ರಭುಪಾದೆಲ್ಲ ಹೋಗಿ ಭೇಟಿ ಆಗ್ತಾ ಉದ್ದೇಶ ದೇಶ ವಿದೇಶಗಳಲ್ಲಿ ಕೃಷ್ಣ ಭಕ್ತಿ ಪ್ರಚಾರ ಮಾಡಲಿಕ್ಕೆ ಅನುಕೂಲತೆ ಸಿಗಬೇಕು.
ಇಂದ ಅಲ್ಲಿದ್ದ ಒಬ್ಬ ಕಮಿಷನರ್ ಇಲ್ಲಿದ್ದಾರೆ ಅಂದರೆ ಹೋಗಿ ಮಾತಾಡಿಸ್ತಾರೆ. ಅವರು ಕೂಡ ತುಂಬ ಖುಷಿ ಪಡ್ತಾರೆ ಪ್ರಭುಪಾದ ನೋಡಿ. ಅವ್ರು ಹೇಳ್ತಾರೆ, ನೀವು ಕೆನಡಾದಲ್ಲಿ ಬಂದಿದ್ದಾಗ ನಿಮ್ಮನ್ನು ಹುಡುಕ್ತಾ ಇದೆ, ನಿಮ್ಮ ಜನರು ಭಕ್ತಾದಿಗಳೆಲ್ಲ ಪ್ರಚಾರ ಮಾಡಿದ್ದು ನಾನು ನೋಡಿದ್ದೆ, ಅರೆ ಅಲ್ಲಿ ನೀವು ಸಿಗಲಿಲ್ಲ, ಈಗ ಭಾರತದಲ್ಲಿ ನೀವು ಸಿಕ್ಕಿದ್ದೀರಾ ಅಂತ ಅವರು ಕೂಡ ತುಂಬ ಸಂತೋಷ ಪಡ್ತಾರೆ. ಜೇಮ್ಸ್ ಜಾರ್ಜ್ ಆಗ ಪ್ರಭುಪಾದ ಹೇಳ್ತಾರೆ, ದಯವಿಟ್ಟು ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿಯಿರಿ. ಈ ತತ್ವ, ಭಾರತೀಯ ವೈದಿಕ ತತ್ವ, ಭಗವದ್ಗೀತೆಯ ತತ್ವ, ಇದು ತಿಳ್ಕೊಬೇಕಾದ್ರೆ ತುಂಬ ಅವಶ್ಯಕ. ನನ್ನ ಶಿಷ್ಯಂದಿರು ವಿಶ್ವಾದ್ಯಂತ ಪುಸ್ತಕಗಳನ್ನು ವಿತರಣೆ ಮಾಡ್ತಾಯಿದ್ದಾರೆ, ಭಗವದ್ಗೀತೆ ವಿತರಣೆ ಮಾಡ್ತಾಯಿದ್ದಾರೆ, ಹಾಗೂ ಎಲ್ಲ ಕಡೆ ಸಂಕೀರ್ತನೆ ಮಾಡ್ತಾಯಿದ್ದಾರೆ. ನಗರದಲ್ಲಿ ಹೋಗಿ ಹರಿಕೃಷ್ಣ ಮಂತ್ರನ ಜಪಿಸ್ತಾ ಇದ್ದಾರೆ. ಈ ರೀತಿಯಿಂದ ಅವರು ಸಂತೋಷವಾಗಿದ್ದಾರೆ. ಯಾರೆಲ್ಲರೂ ಕೂಡ ಈ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕಾರ ಮಾಡಿದ್ದಾರೆ, ಅವರು ಕೂಡ ಆತಂಕಗಳಿಂದ ಮುಕ್ತರಾಗಿ ಸಂತೋಷವಾಗಿದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ತುಂಬ ದುಃಖಿತರಾಗಿದ್ದರು, ಆತಂಕದಲ್ಲಿದ್ದರು. ಅದರಿಂದ ಈ ಕೃಷ್ಣ ಪ್ರಜ್ಞೆ ಅನ್ನೋದು ದೊಡ್ಡ ವಿಜ್ಞಾನ. ನಾವೆಲ್ಲರೂ ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಜೋಡಣೆ ಆಗಬೇಕು. ನೀವು ಕೂಡ ನಿಮ್ಮ ದೇಶದಲ್ಲಿ ಆದಷ್ಟು ಈ ಕೃಷ್ಣ ಪ್ರಜ್ಞೆ ಪ್ರಚಾರ ಆಗಲಿಕ್ಕೆ ಸಹಾಯ ಮಾಡಿ ಅಂತ ಹೇಳಿ ಪ್ರಭುಪಾದರು ಅವ್ರನ್ನ ಕೇಳ್ಕೊತಾರೆ. ಸೊ ಹೀಗೆ ಡೆಲ್ಲಿಯಲ್ಲಿ ಇರಬೇಕಾದ್ರೆ 7 ದಿವಸಗಳು 10 ದಿವಸಗಳು ಸುಮಾರು 7 ಲಕ್ಷ ಜನಕ್ಕೆ ಪ್ರಚಾರ ಆಗುತ್ತೆ. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರಭುಪಾದರು ಪ್ರಚಾರವನ್ನು ಮಾಡ್ತಾಯಿದ್ರು. ಅನಂತರ ಒಬ್ಬರು ವೃಂದಾವನದಿಂದ ಕೆಲವು ಭಕ್ತಾದಿಗಳು ಬರ್ತಾರೆ, ಕೇಳ್ಕೊತಾರೆ, ಪ್ರಭುಪಾದ್ ಸ್ವಾಮೀಜಿ ಬನ್ನಿ, ವೃಂದಾವನಕ್ಕೆ ಬನ್ನಿ, ಅಲ್ಲಿ ಪ್ರಚಾರ ಮಾಡಿ, ಪ್ರವಚನ ಕೊಡಿ ಅಂತ. ಪ್ರಭುಪಾದರಿಗೆ ತುಂಬ ಖುಷಿ ಆಗುತ್ತೆ. 1965 ಅಮೇರಿಕಾಗೆ ಹೋಗಿ, ಅದಕ್ಕಿಂತ ಮುಂಚೆ ಅವರು ವೃಂದಾವನದಲ್ಲೇ ಇದ್ದರು. ಅನೇಕ ಬಾರಿ ಅವರು ವೃಂದಾವನದಲ್ಲಿ ಪ್ರಯಾಣ ಮಾಡಿದರು. ಗೃಹಸ್ಥರಾಗಿರಬೇಕಾದ್ರೆ, ಸನ್ಯಾಸಿ ಆದಮೇಲೂ ಕೂಡ ರಾಧಾ ದಾಮೋದರ ಮಂದಿರದಲ್ಲಿ ಕುಳಿತು ಪುಸ್ತಕಗಳನ್ನ ಅನುವಾದ ಮಾಡ್ತಾಯಿದ್ರು, ಪ್ರವಚನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಆದರೆ ಯಾರು ಜನರು ಆಸಕ್ತಿ ತೋರಿಸ್ತಾ ಇರಲಿಲ್ಲ. ಯಾರೋ ಸ್ವಾಮೀಜಿ ಇದ್ದಾರೆ ಅಂಥೇಳಿ ಅವ್ರ ಪಾಡಿಗೆ ಇರ್ತಾಯಿದ್ರು. ಆದರೆ ಈಗ ಅಮೇರಿಕಾಗೆ ಹೋಗಿ ಬಂದ ಮೇಲೆ ಈಗ ಜನರಿಗೆ ಇವರ ಮಹತ್ವ ಏನು ಅಂತ ತಿಳಿತಾ ಇತ್ತು. ಈಗ ಪ್ರಥಮ ಬಾರಿಗೆ ಎಲ್ಲೆಲ್ಲೋ ಕರೆದಿದ್ದರು, ಈಗ ಪ್ರಥಮ ಬಾರಿಗೆ ವೃಂದಾವನದಲ್ಲೇ ಪ್ರವಚನ ಮಾಡೋಕ್ಕೆ ಬನ್ನಿ ಅಂತ ಯಾರು ಕರೀತಾ ಇದ್ದಾರೆ ಅಂತ ಹೇಳಿ ಪ್ರಭುಪಾದಕ್ಕೆ ತುಂಬ ಖುಷಿ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಖುಷಿ ಏನು ಅಂತ ಹೇಳಿದ್ರೆ, ಈಗ ಯಾರೋ ಪ್ರವಚನ ಕರೆದಿದ್ದಾರೆ, ಬಹುಶಃ ಇಂಥವ್ರು ಇನ್ನೂ ಆಸಕ್ತಿ ತೋರಿಸಿದ್ರೆ ನಮಗೆ ಒಂದು ಮಂದಿರ ಮಾಡಲಿಕ್ಕೆ ಇಲ್ಲಿ ಅವಕಾಶ ಸಿಗುತ್ತೆ ಅನ್ನೋದು ಪ್ರಭುಪಾದರ ಚಿಂತನೆ. ಸೊ ಈ ಚಿಂತನೆಯಿಂದ ಅವರು ವೃಂದಾವನಕ್ಕೆ ಹೋಗ್ತಾರೆ. ಹಾಗೂ ಅವ್ರ ಜೊತೆಯಲ್ಲಿ 40 ಜನ ಭಕ್ತಾದಿಗಳು, ಅವರ ಶಿಷ್ಯಂದರು ಎಲ್ಲ ಅಮೇರಿಕನ್ ಯುರೋಪಿಯನ್ ಜನ. ಸೊ ಅಲ್ಲಿ ವೃಂದಾವನಕ್ಕೆ ಹೋಗಬೇಕಾದ್ರೆ ಒಬ್ಬರು ಭಕ್ತಾದಿ ಕಮಲ್ ಬಕ್ಷಿ ಅಂಥವರು ಅವರು ತಮ್ಮ ಅಂಬಾಸಿಡರ್ ಕಾರ್ ಕಳಿಸಿರ್ತಾರೆ. ಆ ಸಮಯದಲ್ಲಿ ಅಂಬಾಸಿಡರ್ ಕಾರ್ ಅಂದರೆ ದೊಡ್ಡ ಕಾರ್ ಅದು. ಇವಾಗ ಅಂಬಾಸಿಡರ್ ಕಾರ್ ಅಷ್ಟು ಕಾಣಿಸೋದಿಲ್ಲ. ಅರೆ ಅಂಬಾಸಿಡರ್ ಕಾರನ್ನು ಕಳಿಸಿರ್ತಾರೆ. ಪ್ರಭುಪಾದರು 4 ಜನ ಕಾರಲ್ಲಿ ಹೋಗ್ತಾರೆ, ಇನ್ನು ಮಿಕ್ಕಿದವರೆಲ್ಲ ಬಸ್ಸಲ್ಲಿ ಬರ್ತಾ ಇರ್ತಾರೆ. ಸೊ ಡೆಲ್ಲಿಯಿಂದ ವೃಂದಾವನಕ್ಕೆ ಹೋಗ್ತಾ ಇದ್ದೆ. ವೃಂದಾವನ ಹೊರವಲಯ ಅಲ್ಲಿ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಅಲ್ಲಿ ಒಂದು ಕಡೆ ಹಳ್ಳಿಗೆ ಹೋಗ್ಬಿಟ್ಟು ಸ್ವಲ್ಪ ನೀರು ಕುಡಿತಾರೆ. ಅನಂತರ ಹೊರಡಷ್ಟರಲ್ಲಿ ಆ ಕಾರು ಕೆಟ್ಟೋಗ್ಬಿಡುತ್ತೆ. ಪ್ರಭುಪಾದರು ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಏನು ಬೇಜಾರು ಪಡೋದಿಲ್ಲ. ಕಾರಿಂದ ಇಳಿತಾರೆ, ತಿರ್ಗಾ ಬಸ್ ಹತ್ಕೋತಾರೆ. ಸೊ ಹೀಗೆ ಬಸ್ಸಲ್ಲಿ ಪ್ರಯಾಣ ಮಾಡ್ತಾರೆ. ಸೊ ಶಿಷ್ಯಂದರೆ ಹಂಚ್ಕೋತಾ ಇದ್ದರೆ ನಮ್ಮ ಗುರುಗಳಿಗೆ, ನನ್ನ ಕಾರ್ ಕೆಟ್ಟೋಯ್ತು, ನಾನೀಗ ಬಸ್ಸಲ್ಲಿ ಹೋಗಬೇಕು ಅಂತ ಏನೋ ಅವರಿಗೆ ಅಂಥ ಅಸೂಯೆ ಭಾವನೆ ಇಲ್ಲ. ತುಂಬ ಸರಳವಾದಂಥ ವ್ಯಕ್ತಿ. ಕಾರಿಲ್ಲ ಅಂದರೆ ಏನಂತೆ, ಬಸ್ಸಲ್ಲಿ ಹೋಗ್ತೀನಿ ಅಂದರೆ ಬಸ್ ಹತ್ಕೊಂಡ್ರು, ತನ್ನ ಶಿಷ್ಯನ ಜೊತೆ ಕೂತಿದ್ರು. ಶಿಷ್ಯಂದ್ರೆಲ್ಲ ಆ ಸಮಯದಲ್ಲಿ ಎಷ್ಟು ಖುಷಿ ಪಡ್ತಾಯಿದ್ರು. ಗುರುಗಳನ್ನು ಭೇಟಿಯಾಗೋದು ತುಂಬ ಸುಲಭ, ಜೊತೆಯಲ್ಲಿ ಮಾತಾಡ್ತಾಯಿದ್ರು. ಒಬ್ಬ ಸ್ನೇಹಿತನಾಗಿ ಗುರುಗಳು ಇರ್ತಾಯಿದ್ರು. ಸೊ ಅದರಿಂದ ಎಲ್ಲರೂ ಖುಷಿಯಿಂದ ಪ್ರಭುಪಾದರಿಗೆ ಏನು ಮನಸ್ಸಲ್ಲಿ ಸಂದೇಹಗಳಿದೆ, ಸಂಶಯಗಳಿದೆ, ಪ್ರಶ್ನೆಗಳೆಲ್ಲ ಕೇಳ್ಕೊತಾ ಇದ್ರು. ಪ್ರಭುಪಾದರು ಹಾಗೆ ಒಬ್ಬ ಸ್ನೇಹಿತನಾಗಿ ಹಾಗೂ ಮಾರ್ಗದರ್ಶಿಯಾಗಿ ಅವರು ಉತ್ತರಗಳನ್ನು ಕೊಡ್ತಾಯಿದ್ರು. ಈ ರೀತಿ ಎಲ್ಲ ಭಕ್ತಾದಿಗಳಿಗೂ ನಿಕಟವಾದಂಥ ಸಂಪರ್ಕ ಇರ್ತದೆ ತಮ್ಮ ಗುರುಗಳ ಜೊತೆಯಲ್ಲಿ, ಹಾಗೂ ಸಂತೋಷ ಅನುಭವಿಸ್ತಾಯಿದ್ರು. ವೃಂದಾವನ ತಲುಪಿದ ಮೇಲೆ ಅಲ್ಲಿ GL ಶರಫ್ ಅನ್ನುವಂಥವರು ಅವರು ತಮ್ಮ ಮನೆಯಲ್ಲಿ ನಿವಾಸ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಪ್ರಭುಪಾದರು, ಅವರ ಸೆಕ್ರೆಟ್ರಿ, ಸ್ವಲ್ಪ ಬೇರೆ ಸ್ತ್ರೀ ಭಕ್ತಾದಿಗಳವರೆಲ್ಲ ಮನೇಲಿ ಉಳ್ಕೋತಾರೆ. ಮತ್ತು ಮಿಕ್ಕಿದವರೆಲ್ಲೂ ಕೂಡ ಸಂಬಂಧದಲ್ಲಿ ಒಂದು ಧರ್ಮಶಾಲೆ ಇದೆ, ದೊಡ್ಡ ಧರ್ಮಶಾಲೆ ಇರುತ್ತೆ, ಅಲ್ಲಿ ಅವರು ನಿವಾಸ ಮಾಡ್ತಾರೆ. ಪ್ರಭುಪಾದರನ್ನ ಸ್ವಾಗತ ಮಾಡಲಿಕ್ಕೆ ಅಲ್ಲಿನ ಮುನ್ಸಿಪಾಲಿಟಿ ಅವರು ಕೂಡ ದೊಡ್ಡ ಕಾರ್ಯಕ್ರಮ ಮಾಡಿ ಸ್ವಾಗತ ಮಾಡ್ತಾರೆ. ದೊಡ್ಡ
ಕಾರ್ಯಕ್ರಮದಲ್ಲಿ ಅವ್ರಿಗೆ ಹೂಮಾಲೆ ಹಾಕಿ ಮತ್ತು ಗುಣಗಾನ ಮಾಡ್ತಾರೆ. ಯಾವ ರೀತಿ ಸ್ವಾಮಿ ಹಾಡಾಡ್ತಾರೆ, ಒಬ್ಬ ವ್ಯಕ್ತಿ ಹಾಡಾಡ್ತಾನೆ, ಈ ನಮ್ಮ ಸ್ವಾಮಿ ಅನೇಕ ವರ್ಷಗಳು ದಾಮೋದರ ಮಂದಿರದಲ್ಲಿದ್ದು ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಅಳ್ತಾಯಿದ್ರು, ಇನ್ನು ಶುಚೀಕರಣ ಮಾಡ್ತಾಯಿದ್ರು, ಭಗವಂತನ ಪ್ರಾರ್ಥನೆ ಮಾಡ್ಕೋತಾಯಿದ್ರು, ಹೇ ಭಗವಂತ ನನಗೆ ಶಕ್ತಿ ಕೊಡು, ನನ್ನ ಗುರುಗಳ ಇಚ್ಛೆ ಪೂರೈಕೆ ಮಾಡಬೇಕು, ವಿಶ್ವಾದ್ಯಂತ ಆಂಗ್ಲ ಭಾಷೆಯಲ್ಲಿ ಈ ಭಗವದ್ಗೀತೆಯ ಸಂದೇಶ, ಭಾಗವತ ಸಂದೇಶ ಕೊಡಬೇಕು, ನನಗೊಬ್ಬನಿಗೆ ಆಗೋದಿಲ್ಲ, ದಯವಿಟ್ಟು ಕೃಪೆ ತೋರಿಸಿ ಅಂತ ಇಲ್ಲಿ ವೃಂದಾವನದಲ್ಲಿ ಅನೇಕ ವರ್ಷಗಳು ಹತ್ತು ಪ್ರಾರ್ಥನೆ ಮಾಡಿಕೊಂಡು ಈಗ ಅವರು ಅಮೇರಿಕಕ್ಕೆ ಹೋಗಿ ಅಮೇರಿಕಾದಲ್ಲಿರುವಂತಹ ನಾಸ್ತಿಕ ಜನರಿಗೆ, ಹಿಪ್ಪಿ ಜನರಿಗೆ, ಡ್ರಗ್ ಅಡಿಕ್ಟ್ಸ್ಗಳಿಗೆ ಕೃಷ್ಣ ಭಕ್ತಿಯನ್ನು ನೀಡಿ ಆ ಜನರನ್ನು ವೃಂದಾವನ ಜೊತೆ ಜೋಡಣೆ ಮಾಡಿದ್ದಾರೆ, ರಾಧಾಕೃಷ್ಣ ಜೊತೆ ಜೋಡಣೆ ಮಾಡಿದ್ದಾರೆ. ಅಂತಹ ಮಹಾಸ್ವಾಮಿಗೆ ಜಯವಾಗಲಿ ಅಂತ ಹೇಳ್ತಾ ಅವರು ಒಂದು ದೊಡ್ಡ ಹಾಡನ್ನು ಹಾಡಿದ್ದಾರೆ. ನಂತರ ಪ್ರಭುಪಾದರು ಮಾತಾಡಿದ್ರು. ಆ ಒಂದು ಕಾರ್ಯಕ್ರಮದಲ್ಲಿ ಪ್ರಭುಪಾದರು ಹೇಳ್ತಾರೆ, ಈ ಕೃಷ್ಣ ಪ್ರಜ್ಞೆ ಆಂದೋಲನ ಇದು ಯಾವುದೋ ಭಾರತೀಯ ಆಂದೋಲನ ಅಲ್ಲ, ಅಥವಾ ಯಾವುದೋ ಇಂಡಿಯಾ ದೇಶದ ಆಂದೋಲನ, ಹಿಂದೂ ದೇಶದ ಆಂದೋಲನ ಅಲ್ಲ. ಇದೆಲ್ಲವೂ ಕೂಡ ಎಲ್ಲ ಒಂದು ಪದವಿಗಳು. ಮತ್ತು ತಿರ್ಗಿ ಅದನ್ನೇ ಹೇಳ್ತಾರೆ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಇದೆಲ್ಲ ಪದವಿಗಳು. ಆದರೆ ಈ ಕೃಷ್ಣ ಪ್ರಜ್ಞೆ ಆಂದೋಲನ ಅಂಥದ್ದು ಸರ್ವೋಪಾಧಿ ವಿನಿರ್ಮುಕ್ತಂ, ಎಲ್ಲ ಉಪಾಧಿಗಳನ್ನು ಮೀರಿಸಿರುವಂತಹ ಇದು ಕೃಷ್ಣ ಪ್ರಜ್ಞೆ. ಆದ್ದರಿಂದ ಯಾರೇ ಇರಲಿ, ಅಮೆರಿಕನ್ ಇರಲಿ, ಯುರೋಪ್ ಇರಲಿ, ಜಪಾನ್ ಇರಲಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಗೃಹಸ್ಥ, ಬ್ರಹ್ಮಚಾರಿ, ವಾನಪ್ರಸ್ಥಿ ಎಲ್ಲರೂ ಕೂಡ ಕೃಷ್ಣ ಪ್ರಜ್ಞೆಯನ್ನು ಆಚರಿಸಬಹುದು. ಹಾಗೂ ಕೃಷ್ಣ ಪ್ರಜ್ಞೆಯನ್ನು ಆಚರಿಸಿ ಭಗವಂತನನ್ನು ಪ್ರಾಪ್ತಿ ಮಾಡಬಹುದು. ಸೊ ಕೃಷ್ಣ ಪ್ರಜ್ಞೆ ಅಂಥದ್ದು ವರ್ಣ ಆಶ್ರಮವನ್ನು ಕೂಡ ಮೀರಿಸುತ್ತೆ. ದೇಶ, ಜಾತಿ, ಮತ, ಬಣ್ಣ, ಭೌತಿಕವಾದ ವಿದ್ಯೆ, ಶ್ರೀಮಂತಿಕೆ, ಬಡತನ ಎಲ್ಲವನ್ನು ಮೀರುತ್ತೆ ಈ ಕೃಷ್ಣ ಪ್ರಜ್ಞೆ. ಅದರಿಂದ ಇದು ಕೇವಲ ಒಂದು ಮತಕ್ಕೆ, ಜಾತಿಗೆ ಅಥವಾ ಶ್ರೀಮಂತಿಕೆಗೆ ಅಂಥದ ಸೇರಿದ್ದು ಅಂತಲ್ಲ, ಎಲ್ಲರೂ ಮಾಡಬೇಕಾಗಿರುವಂತಹ ಪ್ರಥಮ ಕರ್ತವ್ಯ ಈ ಕೃಷ್ಣ ಪ್ರಜ್ಞೆ. ಹಾಗೂ ನಮ್ಮ ಗುರುಗಳು ಶ್ರೀಲ ಭಕ್ತಿ ಸಿದ್ಧಾಂತ ಠಾಕೂರ ಅವರು ಹೇಳಿದರು, ಈ ಪಾಂಚರಾತ್ರಿಕ ವಿಧಿ ಮುಖಾಂತರ ಯಾರನ್ನು ಕೂಡ ಬ್ರಾಹ್ಮಣನಾಗಿ ನಾವು ಪರಿವರ್ತನೆಗೊಳಿಸ್ಬೋದು. ಹೇಗೆ ಚಿನ್ನ ಕೂಡ ಮಾಡ್ಬೋದು. ನಾವು ಅಂದ್ಕೊಂಡೆ ಚಿನ್ನ ಕೇವಲ ಭೂಮಿ ಒಳಗಡೆ ಸಿಗುತ್ತೆ ಅಂತ, ಆದರೆ ಬೇರೆ ಬೇರೆ ರಾಸಾಯನಿಕ ವಸ್ತುಗಳನ್ನು ಮಿಶ್ರಣ ಮಾಡಿ ಚಿನ್ನ ಕೂಡ ಮಾಡ್ಬೋದು. ಆ ರಾಸಾಯನಿಕ ವಸ್ತು ಹಾಗೇ ಇದ್ದರೆ ಅದು ಏನೋ ಅಷ್ಟು ಬೆಲೆ ಬಾಳೋದಿಲ್ಲ, ಆದರೆ ಅದು ಮಿಶ್ರಣ ಮಾಡಿದಾಗ ಅದು ಚಿನ್ನವಾಗಿ ಬದಲಾಗುತ್ತೆ. ಹಾಗೆಯೇ ಕೃಷ್ಣ ಭಕ್ತಿಯ ಜ್ಞಾನ ಇಲ್ಲದೆ ನಾವೆಲ್ಲರೂ ಕೂಡ ಪ್ರಾಣಿಗಳ ಹಾಗೆ ಇರ್ತೀವಿ, ಏನೇನೋ ಜಾತಿ ಮತಗಳಾಗಿರ್ತೀವಿ. ಆದರೆ ನಾವು ಕೃಷ್ಣ ಪ್ರಜ್ಞೆಯ ತತ್ವಗಳನ್ನು ಸ್ವೀಕರಿಸಿದಾಗ, ಆ ಸಾಧನೆ ಮಾಡಿದಾಗ, ಹರೇ ಕೃಷ್ಣ ಮಹಾಮಂತ್ರ ಜಪಿಸಿದಾಗ, ಗುರುಗಳನ್ನು ಸ್ವೀಕಾರ ಮಾಡಿದಾಗ, ಸಾಧನೆ ಮಾಡಿದಾಗ ನಾವು ಕೂಡ ಒಬ್ಬ ವೈಷ್ಣವರಾಗ್ತೀವಿ, ಬ್ರಾಹ್ಮಣರಾಗ್ತೀವಿ. ಆದ್ದರಿಂದ ಎಲ್ಲರೂ ಕೂಡ ಇದನ್ನು ಸ್ವೀಕರಿಸಬೇಕು. ಹರಿದಾಸ್ ಠಾಕೂರ ಮೂಲತಃ 500 ವರ್ಷಗಳ ಹಿಂದೆ ಅವರು ಪ್ರಕಟವಾಗಿದ್ದಂಥದ್ದು. ಒಂದು ಮುಸ್ಲಿಂ ಪರಿವಾರದಲ್ಲಿ ಜನಿಸಿದ್ರು, ಇವತ್ತಿನ ಬಾಂಗ್ಲಾದೇಶದಲ್ಲಿ. ಆದರೆ ಕ್ರಮೇಣವಾಗಿ ಅವರು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು 3 ಲಕ್ಷ ಬಾರಿ ಜಪಿಸ್ತಾ ಇದ್ರು. ಈ ರೀತಿ ಜಪಿಸ್ತಾ ಇರೋ ಕಾರಣ ಸ್ವಯಂ ಭಗವಂತ ಶ್ರೀ ಚೈತನ್ಯ ಮಹಾಪ್ರಭು ಅವರಿಗೆ ನಾಮಾಚಾರ್ಯ ಅಂತ ಪದವಿ ಕೊಟ್ಟರು. ನಾಮಕ್ಕೆ ಆಚಾರ್ಯನೇನು ಅಂತ. ಸೊ ಅವ್ರು ನೋಡಲಿಲ್ಲ, ಈ ಮುಸ್ಲಿಂ ಪರಿವಾರದವನು ಅವನು ಹೇಗೆ ನಾಮಾಚಾರ್ಯ ಆಗಲಿಕ್ಕೆ ಸಾಧ್ಯ ಅಂತ. ಇಲ್ಲ, ಅವನು ಅಷ್ಟು ರುಚಿ ಅವನಿಗೆ ಬಂದಿದೆ ಕೃಷ್ಣನ ನಾಮದ ಮೇಲೆ, ಅದರಿಂದ ಈ ಎಲ್ಲ ಪದವಿಗಳಿಂದ ಅವನು ಮುಕ್ತನಾಗಿದ್ದಾನೆ ಅಂತ ಹೇಳಿ ಅವರು ನಾಮಾಚಾರ್ಯ ಅಂತ ಹೇಳಿದ್ರು. ಸೊ ಹಾಗೆಯೇ ಇವತ್ತಿನ ದಿವಸ ನಮ್ಮೆಲ್ಲರ ಕರ್ತವ್ಯ ಏನು? ನಾವು ಈ ವಿಷಯ ತಿಳಿಬೇಕು. ಎಲ್ಲವೂ ಕೂಡ ಭಗವಂತನ ಶಕ್ತಿ. ಆದ್ದರಿಂದ ಭಗವಂತನ ಶಕ್ತಿಯನ್ನು ಭಗವಂತನ ಸೇವೆಯಲ್ಲಿ ಉಪಯೋಗ ಮಾಡುವಂಥದ್ದು ಬುದ್ಧಿವಂತಿಕೆ. ನಮ್ಮ ಹತ್ರ ಮೈಕ್ ಇದೆ, ಈ ಡಿಕ್ಟಾಫೋನ್ ಇದೆ, ಟೇಪ್ ರೆಕಾರ್ಡರ್ ಇದೆ, ಏರೋಪ್ಲೇನ್ ಇದೆ. ಆದರೆ ನಾವು ಎಲ್ಲ ವಸ್ತುಗಳನ್ನು ಕೃಷ್ಣನ ಸೇವೆ ಮಾಡಲಿಕ್ಕೆ, ಕೃಷ್ಣನ ನಾಮ ಪ್ರಚಾರ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದೀವಿ. ಇದು ಮುಖ್ಯಕರವಾದ, ಯಾವುದನ್ನು ತಿರಸ್ಕಾರ ಮಾಡ್ತಾ ಇಲ್ಲ. ಇದ್ಯಾವುದೋ ಮಿಷಿನ್, ಇದು ಯಾವುದೋ ಯಂತ್ರ, ಇದು ಪಾಶದೇಶದ್ದು, ಆ ಥರ ಏನಿಲ್ಲ. ಎಲ್ಲಿ ತನಕ ಎಲ್ಲವನ್ನು ಕೃಷ್ಣ ಪ್ರಜ್ಞೆನ ಉಪಯೋಗ ಮಾಡಲಿಕ್ಕೆ ಆಗುತ್ತೆ ಅದೆಲ್ಲವೂ ಕೂಡ ಒಳ್ಳೆಯದು. ಇದು ಶ್ರೀಲ ಭಕ್ತಿ ಠಾಕೂರ ಹಾಗೂ ಇದಕ್ಕಿಂತ ಮುಂಚೆ ರೂಪ ಗೋಸ್ವಾಮಿ ಕೂಡ ಹೇಳಿದರು, ಯುಕ್ತ ವೈರಾಗ್ಯ. ಕೆಲವು ಜನ ವೈರಾಗ್ಯ ಅಂದರೆ ನಾನೇನೂ ಉಪಯೋಗ ಮಾಡೋದಿಲ್ಲ, ಇವತ್ತು ಕೂಡ ಕೆಲವು ಜನ ಶೂ ಹಾಕೊಳ್ಳೋದಿಲ್ಲ, ಕಾರಲ್ಲಿ ಓಡಾಡೋದಿಲ್ಲ, ಹೀಗೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಇಂತಹ ವೈರಾಗ್ಯದಿಂದ ನಾವು ಪ್ರಚಾರ ಮಾಡಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಮನೆಗಳಿಗೆ ಹೋಗಿ ಪ್ರಚಾರ ಮಾಡಬೇಕು. ಯಾಕಂದರೆ ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ,
ಯತ್ ನಗರಾದಿ ಗ್ರಾಮ, ಎಲ್ಲಿ ನಗರಗಳು ಹಳ್ಳಿಗಳು ಎಲ್ಲ ಕಡೆ ಕೃಷ್ಣ ಭಕ್ತಿ ಪ್ರಚಾರ ಆಗಬೇಕು ಅಂತ. ಕೃಷ್ಣ ಭಕ್ತಿ ಬೇಗ ಪ್ರಚಾರ ಆಗಬೇಕು ಅಂತ ಹೇಳಿದ್ರೆ ಏನು, ಪ್ರಯಾಣ ಮಾಡಲಿಕ್ಕೆ ವಾಹನಗಳಿದ್ದನ್ನು ಉಪಯೋಗ ಮಾಡಬೇಕು. ಬೇಗ ಹೋಗುವಂಥ ವಾಹನ ತೊಗೊಂಡ್ರೆ ಬೇಗ ಹೋಗ್ಬೋದು, ಬೇಗ ಪ್ರಚಾರ ಮಾಡ್ಬೋದು. ನಾವು ನಡ್ಕೊಂಡು ಹೋಗಿ ಜೀವನದಲ್ಲಿ ಎಷ್ಟು ಹಳ್ಳಿಗಳಿಗೆ ಹೋಗ್ಬೋದು, ಎಷ್ಟು ಊರುಗಳಿಗೆ ಹೋಗ್ಬೋದು, ಎಷ್ಟು ನಗರಗಳಿಗೆ ಹೋಗ್ಬೋದು. ಪ್ರಭುಪಾದ ಅದಕ್ಕೆ ಫ್ಲೈಟಲ್ಲಿ ಹೋಗ್ತಾಯಿದ್ರು, ಇಲ್ಲ ಹೋಗ್ತಾಯಿದ್ರು. ಯಾಕೋಸ್ಕರ? ಪ್ರಚಾರ ಮಾಡಲಿಕ್ಕೋಸ್ಕರ ಹೋಗ್ತಾಯಿದ್ರು. ಅದರ ಫ್ಲೈಟ್ ಏನು ಕೆಟ್ಟದಲ್ಲ. ಜನ ಫ್ಲೈಟಲ್ಲಿ ಹೋಗ್ತಾರೆ, ನಾನು ಫ್ಲೈಟಲ್ಲಿ ಹೋಗಿದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೆ ಜನ ಹೋಗೋಕ್ಕೆ ಇಚ್ಛೆ ಪಡ್ತಾರೆ. ಆದರೆ ಪ್ರಭುಪಾದ ಹೋಗ್ತಾಯಿದ್ದು ಕೃಷ್ಣ ಭಕ್ತಿಯ ಪ್ರಚಾರ ಮಾಡಲಿಕ್ಕೆ. ಆದ್ದರಿಂದ ಈ ರೀತಿ ನಮ್ಮ ಮನಸ್ಸು ಯಾವಾಗಲೂ ಕೂಡ ಎಲ್ಲ ವಸ್ತುಗಳನ್ನು ಹೇಗೆ ಕೃಷ್ಣ ಭಕ್ತಿಯಲ್ಲಿ ತೊಡಗಿಸ್ಬೇಕು, ಇದು ಮುಖ್ಯಕರವಾದಂಥದ್ದು. ಇದು ಕೃಷ್ಣ ಪ್ರಜ್ಞೆ ಆಂದೋಲನ ಅಂತ ಪ್ರಭುಪಾದರು ಹೇಳ್ತಾರೆ. ಸೊ ಎಲ್ಲ ಪ್ರವಚನ ಕೊಟ್ಟ ಮೇಲೆ ಎಲ್ಲರೂ ಕೂಡ ಖುಷಿ ಪಡ್ತಾರೆ, ಸಂತೋಷ ಪಡ್ತಾರೆ. ಮತ್ತು ಅಲ್ಲೊಬ್ಬ ವ್ಯಕ್ತಿ, ಒಬ್ಬ ಸೇಲ್ಸ್ಮ್ಯಾನ್, ಮೋಟರ್ ಸೇಲ್ಸ್ಮ್ಯಾನ್, ಅವನು ಸ್ವಾಮೀಜಿ ಹತ್ರ ಹೋಗಿ ಹೇಳ್ತಾನೆ, ಸ್ವಾಮೀಜಿ ನಿಮ್ಮ ಪ್ರವಚನ ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ನನ್ನ ಹತ್ರ ಒಂದು ಸ್ವಲ್ಪ ಜಮೀನಿದೆ, ನಾನು ಇದನ್ನು ನಿಮಗೆ ದಾನ ಕೊಡಬೇಕು ಅಂತ ಇಚ್ಛೆ ಪಡ್ತೆ ಅಂತ. ಪ್ರಭುಪಾದ ತುಂಬ ಖುಷಿ ಆಗುತ್ತೆ. ಸೊ ಎಲ್ಲೋ ಜನರಿಗೆ ಮನಸ್ಸು ಬರ್ತಾ ಇದೆ ದಾನ ಕೊಡಬೇಕು. ಇದಕ್ಕಿಂತ ಮುಂಚೆ ಎಷ್ಟೋ ಪ್ರಯತ್ನ ಮಾಡಿದರೂ ಯಾರು ಜಾಗನೇ ಸಿಗ್ತಾ ಇರಲಿಲ್ಲ. ಜಾಗ ಕೊಟ್ಟವರು ಕೂಡ ವಾಪಸ್ ತೊಗೊಂಡಿದ್ದಂತಹ ಸಂದರ್ಭಗಳು ಕೂಡ ಇದೆ. ಒಬ್ಬ ವ್ಯಕ್ತಿ ಈಗ ಕೃಷ್ಣನ ಮೇಲೆ ಕೃಪೆ ತೋರಿಸ್ತಾ ಇದ್ದಾನೆ ಅಂತ ಪ್ರಭುಪಾದರು ಕೃಷ್ಣನ ಚಿಂತನೆ ಮಾಡ್ತಾರೆ. ಅದೇ ಜೊತೆಯಲ್ಲಿ ಪ್ರಭುಪಾದ ಗಮನಿಸ್ತಾರೆ, ಕೆಲವು ಜನಕ್ಕೆ ಪ್ರಭುಪಾದನ ಕಂಡೇ ಈಗ ಆಗ್ತಾಯಿಲ್ಲ. ಈ ಪ್ರಭುಪಾದರನ್ನ ಬಂದಂಥ ಶಿಷ್ಯನ ಕಂಡೇ ಆಗೋದಿಲ್ಲ. ಸೊ ಅವರು ಯಾರು? ಜಾತಿ ಬ್ರಾಹ್ಮಣರು, ಜಾತಿ ಗೋಸ್ವಾಮಿಗಳು ಅಂತ. ಸೊ ಇವರೆಲ್ಲ ಅವ್ರ ಜಾತಿಯಿಂದ ನಾವು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ರೆ ಮಾತ್ರ ಬ್ರಾಹ್ಮಣ, ಬೇರೆಯವರು ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವರೆಲ್ಲ ಇದ್ದಂಥವರು. ಅನೇಕ ವೃಂದಾವನದಲ್ಲಿ ಗುಡಿಗಳಿಗೆ ಅವರೇ ಮಠಗಳು ಅವರ ಪರಿವಾರದವರೇ ನೋಡ್ಕೋತಾ ಇದ್ರು. ಕೆಲವು ಪರಿವಾರಗಳು ಈ ದೊಡ್ಡ ದೊಡ್ಡ ಮಂದಿರಗಳು ವೃಂದಾವನದಲ್ಲಿ ಅವರೇ ನೋಡ್ಕೋತಾ ಇದ್ದಾರೆ. ಸೊ ಅವರಿಗೆ ಈ ಎಲ್ಲ ಪಾಶ್ಚಾತ್ಯರು ಭಕ್ತಿ ಮಾಡ್ತಾರೆ, ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಅದು ಹೇಗೆ ಆ ಜನ, ಅಲ್ಲಿನ ಮಲೇಚ ಜನ, ಅವರು ಶುದ್ಧ ಭಕ್ತರಾಗ್ಲಿಕ್ಕೆ ಸಾಧ್ಯ? ಇದು ಸಾಧ್ಯ ಇಲ್ಲ. ಬ್ರಾಹ್ಮಣ ಕುಲದಲ್ಲಿ ಹುಟ್ಟರೆ ಮಾತ್ರ ಅವನು ಭಕ್ತನಾಗ್ಲಿಕ್ಕೆ ಸಾಧ್ಯ. ಹೀಗೆಲ್ಲ ಅವರು ಪ್ರಭುಪಾದರು ಈ ಶಿಷ್ಯನ ಮೇಲೆ ಸಂದೇಹ ಪಡ್ತಾಯಿದ್ರು. ನಿಜವಾಗಿ ಇವರು ಭಕ್ತರ ಅಥವಾ ಅಮೇರಿಕದಿಂದ ಏನೋ ಒಂದು ಇಲ್ಲಿ ಸ್ಪೈಸ್ಗೆ ಏನಂತೀರ, ಗೂಢಾಚಾರಿಗಳು ಏನೋ ತಿಳ್ಕೊಳಕ್ಕೆ ಬಂದಿದ್ದಾರಾ, ಹಣ ಕತ್ಕೊಳ್ಳೋಕೆ ಬಂದಿದ್ದಾರಾ, ಹೀಗೆಲ್ಲ ಸಂದೇಹ ಪಡ್ತಾಯಿದ್ರು. ಆಗ ನಿಜವಾಗಿಯೂ ಕೂಡ ಈ ಪ್ರಚಾರ ಮಾಡಿ ಹರೇ ಕೃಷ್ಣ ಮಂತ್ರ ಜಪ ಮಾಡಿ ಅವರು ಬುದ್ಧಿ ಬದಲಾಗಕ್ಕೆ ಸಾಧ್ಯ ಇದೆಯಾ? ಹಳೆ ಬುದ್ಧಿ ಯಾವುದಿದ್ರೂ ಇದ್ದೇ ಇರುತ್ತೆ. ಸೊ ಹೀಗೆಲ್ಲ ಆ ಗೋಸ್ವಾಮಿಗಳ ಚಿಂತನೆ. ಇದಕ್ಕಿಂತ ಮುಂಚಿತ ಕೂಡ ಅಷ್ಟೇ ಶ್ರೀಲ ಪ್ರಭುಪಾದರ ಗುರುಗಳು ಶ್ರೀಲ ಭಕ್ತಿಸಿಂಗ್ ಠಾಕೂರ ಅವರು ಕೂಡ ತುಂಬ ಜನಕ್ಕೆ ಪ್ರಚಾರ ಮಾಡ್ತಾಯಿದ್ರು. ಅರೆ ಈ ಎಲ್ಲ ಜಾತಿ ಗೋಸ್ವಾಮಿಗಳು ವಿರೋಧ ಮಾಡ್ತಾಯಿದ್ರು. ಒಮ್ಮೆ ಶ್ರೀಲ ಭಕ್ತಿಸಿಂಗ್ ಠಾಕೂರ ಬೆಂಗಾಲಿಂದ ಹಾಗೂ ಬೇರೆ ಬೇರೆ ಪ್ರದೇಶಗಳಿಂದ ಅನೇಕ ಭಕ್ತಾದಿಗಳು ಸುಮಾರು 1000 ಜನರನ್ನು ಕರ್ಕೊಂಬರ್ತಾರೆ ವೃಂದಾವನಕ್ಕೆ. ಅಲ್ಲ ಬೇರೆ ಬೇರೆ ಜಾತಿಯವರು ಅಲ್ಲೆಲ್ಲ ಬಂದಾಗ ಈ ಎಲ್ಲ ಜಾತಿ ಗೋಸ್ವಾಮಿ ವೃಂದಾವನದಲ್ಲಿ ಏನು ಮಾಡಿಬಿಟ್ರು, ಬಾಗಿಲು ಮುಚ್ಚಿಬಿಡ್ತಾರೆ. ಇಲ್ಲ ನಾವು ಇವ್ರನ್ನೆಲ್ಲ ಒಳಗೆ ಕರ್ಕೊಳ್ಳೋದಿಲ್ಲ. ಕೆಲವು ಜನ ಕಲ್ಲು ಹೊಡೆಯೋಕ್ಕೂ ಕೂಡ ಶುರು ಮಾಡಿದ್ರು. ಇಂಥವ್ರನ್ನೆಲ್ಲ ಇವರೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ, ನಮ್ಮ ಜಾತಿಯನ್ನು ನಾಶ ಮಾಡ್ತಾ ಇದ್ದಾರೆ, ಹಿಂದೂ ಕುಲವನ್ನು ನಾಶ ಮಾಡ್ತಾ ಇದ್ದಾರೆ, ಕಲ್ಲೆಲ್ಲ ಹೊಡೆಯೋಕ್ಕೆ ಹೋಗಿದ್ರು. ಆದರೂ ಕೂಡ ಶ್ರೀಲ ಭಕ್ತಿಸಿಂಗ್ ಠಾಕೂರ ಸಿಂಹಗುರು ಹೆದರದೆ ಶಾಸ್ತ್ರಗಳ ಮೂಲಕ ವಿರೋಧಿಸಿದ್ರು. ಆ ಎಲ್ಲ ಬ್ರಾಹ್ಮಣರನ್ನು ಕರೆದುಬಿಟ್ಟು ಮಾತಾಡಿಸಿದ್ರು. ಇದು ಶಾಸ್ತ್ರದಲ್ಲಿ ಈ ಥರ ಕೊಟ್ಟಿದ್ದಾರೆ, ಒಬ್ಬ ವ್ಯಕ್ತಿ ಜನ್ಮದಿಂದ ಏನೇ ಆಗಿರ್ಬೋದು, ಅದೇ ನಿಯಮಗಳನ್ನು ಪಾಲನೆ ಮಾಡಿದಾಗ, ಶಾಸ್ತ್ರಗಳನ್ನು ಅವನು ಜೀವನದಲ್ಲಿ ಅಳವಡಿಸ್ಕೊಂಡಾಗ, ಸಾಧನೆ ಮಾಡಿದಾಗ ಅವನು ಕೂಡ ಒಬ್ಬ ಭಕ್ತನಾಗ್ತಾನೆ, ಭಗವಂತನನ್ನು ಸ್ವೀಕರಿಸ್ತಾನೆ ಅಂತೆಲ್ಲ ಸುಮಾರು ಬೋಧನೆ ಮಾಡಿದರು. ಆ ಸಮಯದಲ್ಲಿ ಸ್ವಲ್ಪ ಜನ ಒಪ್ಕೊಂಡ್ರು. ಆದರೆ ಅನೇಕ ಜನರಿಗೆ ಇನ್ನೂ ಮನಸ್ಸಲ್ಲಿ ಆ ವಿಷಯ ಒಳಗೆ ಹೋಗಿಲ್ಲ. ಬೇರೆಯವರು ಬ್ರಾಹ್ಮಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೀಗೆ ಅಹಂಕಾರ ಇನ್ನೂ ಇತ್ತು ಅಂತ. ಸೊ ಮೂಲವಾಗಿ ಎಲ್ಲ ಗೋಸ್ವಾಮಿಗಳು, ಈ ಗೋಸ್ವಾಮಿ ಜಾತಿ ಗೋಸ್ವಾಮಿಗಳು ಯಾರು? ಇದು 500 ವರ್ಷಗಳ ಹಿಂದೆ ಶ್ರೀಲ ಚೈತನ್ಯ ಮಹಾಪ್ರಭುಗಳ ಶಿಷ್ಯಂದರು 6 ಗೋಸ್ವಾಮಿಗಳು, ಶ್ರೀರೂಪ, ಸನಾತನ, ರಘುನಾಥ್ ದಾಸ, ರಘುನಾಥ್ ಭಟ್ಟ, ಗೋಪಾಲ ಭಟ್ಟ ಗೋಸ್ವಾಮಿಗಳು. ಅವರು ನಿಜವಾಗಿ ಎಲ್ಲ ತಮ್ಮ ಶ್ರೀಮಂತ ಪರಿವಾರದಲ್ಲಿ ಹುಟ್ಟಿದ್ರೂ ಕೂಡ ಎಲ್ಲವನ್ನು ತ್ಯಾಗ ಮಾಡಿ ಸಂಪೂರ್ಣವಾಗಿ ವೈರಾಗ್ಯದ ಜೀವನ ನಡೆಸ್ತಾ ಇದ್ರು. ಚೈತನ್ಯ ಮಹಾಪ್ರಭುಗಳ ಅನುಸಾರ ಪ್ರತಿ ದಿವಸ ಲಕ್ಷಾಂತರ ಬಾರಿ ಹರೇ ಕೃಷ್ಣ ಅಂತ ಜಪಿಸ್ತಾ ಇದ್ರು. ಹಾಗೂ ಒಂದು ಮರದ ಕೂಡ ಕೆಳಗಡೆ ಕೂಡ ಹಲವು ದಿವಸಗಳು ಉರಿತಾ ಇರಲಿಲ್ಲ. ತಮಗೆ ಅಂತ ಏನೂ ಕುಟೀರ ಮಾಡ್ಕೊಳ್ಳಿಲ್ಲ. ಒಂದು ಮರದ ಕೆಳಗೆ ಒಂದು ದಿವಸ, ಇನ್ನೊಂದು ದಿವಸ ಇನ್ನೊಂದು ಮರ, ಯಾಕಂದರೆ ಮರದ ಮೇಲೆ ಕೂಡ ಆಸಕ್ತಿ ಬರಬಾರ್ದು ಅಂತ ವೈರಾಗ್ಯದಲ್ಲಿ ಇದ್ದಂಥವರು ಗೋಸ್ವಾಮಿಗಳು. ಅದೇ ನಂತರ ಅವರು ದೊಡ್ಡ ದೊಡ್ಡ ಮಂದಿರಗಳು ನಿರ್ಮಾಣ ಮಾಡಿ ಕೆಲವು ಪರಿವಾರ ಗೃಹಸ್ಥರಿಗೆ ಜವಾಬ್ದಾರಿ ಕೊಟ್ಟಿದ್ದರು, ನೀವು ನೋಡ್ಕೊಳ್ಳಿ ಮಂದಿರದ ಪೂಜೆ ಎಲ್ಲ ನೋಡ್ಕೊಳ್ಳಿ ಅಂತ. ಸೊ ಆ ಜನ, ಅವರ ಪರಿವಾರ, ಅವ್ರಿಗೆ ಹುಟ್ಟಿದಂಥ ಮಕ್ಕಳು ಅವರೇನಾದರೂ ಇವರು ಜಾತಿ ಗೋಸ್ವಾಮಿಗಳು.
ಸೊ ನಾವೇ ಇದಕ್ಕೆ ಅಧಿಕಾರಿಗಳು ಈ ಮಂದಿರಕ್ಕೆ ಅಂತ ಹೇಳಿ ಅವರು ಮಾಡಿದ್ರೆ, ನಿರ್ಮಾಣ ಅವ್ರು ಮಾಡಿಲ್ಲ, ನಿರ್ಮಾಣ ಮಾಡಿದ್ದು ನಿಜವಾದ ಗೋಸ್ವಾಮಿಗಳು. ಅಲ್ಲಿ ಈ ಪರಿವಾರದವರು ತಮ್ಮ ಪರಿವಾರಕ್ಕೆ ಇದಕ್ಕೆ ಹಕ್ಕುದಾರರು, ನಮ್ಮನ್ನು ಬಿಟ್ಟೆ ಬೇರೆ ಯಾರು ದೊಡ್ಡ ಶ್ರೇಷ್ಠ ಜನ ಅಲ್ಲ ಅಂತ ಇವರು ಈ ಥರ ಅಹಂಕಾರ ಪಡ್ತಾ ಇದ್ದಾರೆ, ಅಸೂಯೆ ಪಡ್ತಾ ಇದ್ದಾರೆ ಅಂತ ಪ್ರಭುಪಾದ ಹೇಳಿದರು. ನಂತರ ಪ್ರಭುಪಾದರು ಅಲ್ಲಿ ಹೋಗಿ ಜನ ಜೊತೆ ಮಾತಾಡಿದ್ರು. ನಂತರ ಎಲ್ಲ ಭಕ್ತಾದಿಗಳನ್ನು ಕರ್ಕೊಂಡು ವೃಂದಾವನ ಪರಿಕ್ರಮ ಮಾಡಿದ್ರು. ವೃಂದಾವನದಲ್ಲಿ ಎಲ್ಲ ಜಾಗಗಳನ್ನು ತೋರಿಸ್ಕೊಂಬಂದರು. ಎಲ್ಲ ಯುರೋಪಿಯನ್ ಭಕ್ತಾದಿಗಳಿಗೆ ಗೊತ್ತಿರಲಿಲ್ಲ. ವೃಂದಾವನದ ಮಂದಿರ, ಯಮುನಾ ನದಿ, ಗೋವರ್ಧನ ಪರ್ವತ, ಎಲ್ಲಿ ಕೃಷ್ಣ ಲೀಲೆಗಳಾಗಿತ್ತು, ಶ್ಯಾಮಕುಂಡ, ರಾಧಾಕುಂಡ, ಇದೆಲ್ಲ ಕೃಷ್ಣ ಮಾಡಿದ ಲೀಲೆಗಳು ಇವತ್ತು ಕೂಡ ಇದೆ. ಅಲ್ಲಿ ಹೋಗಿ ನಾವು ಇವತ್ತು ನೋಡ್ಬೋದು. ಅನೇಕರು ಅಂದ್ಕೋತಾರೆ ಇದೆಲ್ಲ ಕಾಲ್ಪನಿಕವಾದಂತಹ ಏನೋ ಕತೆ, ಕಟ್ಟುಕತೆ. ವೃಂದಾವನಕ್ಕೆ ಹೋದಾಗ ಆ ಎಲ್ಲ ಸ್ಥಾನಗಳು ಇವತ್ತು ಕೂಡ ಇದೆ. ಸೊ ಇದನ್ನೆಲ್ಲ ಆ ಪಾಶ್ಚಾತ್ಯ ದೇಶದ ಭಕ್ತಾದಿಗಳಿಗೆ ಪ್ರಭುಪಾದ ತೋರಿಸ್ಕೊಟ್ರು. ಅನಂತರ ಅವರು ಮೊದಲು ಇದ್ದಂತಹ ಜಾಗ ರಾಧಾ ದಾಮೋದರ ಮಂದಿರ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿನ ಒಂದು ಪೂಜಾರಿ ಕೂಡ ತುಂಬ ಖುಷಿ ಪಡ್ತಾರೆ. ಸೊ ನಮ್ಮ ಈ ಊರಲ್ಲಿದ್ದಂತಹ ಅಲ್ಲೇ ಒಂದು ರೂಮ್ ಮಾಡ್ಕೊಂಡಿದ್ರು ಪ್ರಭುಪಾದರು 1965ಕ್ಕಿಂತ ಮುಂಚೆ. ಸೊ ಈಗ ಆದ ನಂತರ ಅವರು ಅಮೇರಿಕಾಗೆ ಹೋಗಿ ಪ್ರಚಾರ ಮಾಡಿ ಮತ್ತೆ ಬಂದಿದ್ದಾರೆ. ಸೊ ಸ್ವಾಗತ ಮಾಡ್ತಾರೆ. ಪ್ರಭುಪಾದವ್ರಿಗೆ ಹೇಳ್ತಾರೆ, ನೋಡಿ ನಮಗೆ ಈ ಮಂದಿರದ ನಿರ್ವಹಣೆ ನಮಗೆ ಕೊಟ್ಟರೆ ನಾವು ಇದನ್ನು ಚೆನ್ನಾಗಿ ನೋಡ್ಕೋತೀವಿ, ಇನ್ನೂ ಅದ್ಧೂರಿಯಿಂದ ದೊಡ್ಡ ದೊಡ್ಡ ಹಬ್ಬಗಳನ್ನು ಮಾಡ್ತೀವಿ, ದೇಶ ವಿದೇಶಗಳಿಂದ ಜನರು ಬರ್ತಾರೆ. ಅದರಿಂದ ಈ ಮಂದಿರದ ವ್ಯವಸ್ಥೆ ಇದನ್ನು ನೋಡ್ಕೊಳ್ಳೋಕ್ಕೆ ನಮಗೆ ಅವಕಾಶ ಕೊಡಿ ಅಂತ ಪ್ರಭುಪಾದವರಿಗೆ ಒಂದು ಮಾತು ಇಡ್ತಾರೆ. ಅವರು ಏನು ಹೇಳೋದಿಲ್ಲ, ಮುಂದೆ ನೋಡೋಣ ಅಂತ ಹಾಗೆ ಬಿಟ್ಬಿಡ್ತಾರೆ. ನಂತರ ಪ್ರಭುಪಾದ ತಮ್ಮೆಲ್ಲ ಶಿಷ್ಯಂದ್ರಿಗೆ ಆಚಾರ ವಿಚಾರ ಹೇಗಿರಬೇಕು, ಹೆಂಗೆ ಮಾತಾಡಬೇಕು, ಹೆಂಗೆ ಊಟ ಮಾಡಬೇಕು, ಶುದ್ಧವಾಗಿ ಹೇಗೆ ಊಟ ಮಾಡಬೇಕು, ಹೇಗೆ ನೀರು ಕುಡಿಬೇಕು, ಇದೆಲ್ಲ ಜನನ ಗಮನಿಸ್ತಾರೆ, ನೋಡ್ತಾರೆ ಪ್ರಭುಪಾದ ಶಿಷ್ಯಂದ್ರೆ ಹೇಗಿದ್ದಾರೆ. ಅದಕ್ಕೆ ನೀವು ತಪ್ಪು ಮಾಡಿದ್ರೆ ನಿಮ್ಮ ಗುರುಗಳಿಗೆ ಏನೂ ಗೊತ್ತಿಲ್ಲ ಅಂತ ಹೇಳಿ ಜನ ನನ್ನನ್ನು ನಿಂದನೆ ಮಾಡ್ತಾರೆ. ನೀರು ಕುಡಿಬೇಕು, ಪಾಶ್ಚಾತ್ಯ ದೇಶದಲ್ಲಿ ನೀರು ಕುಡಿಬೇಕು ಅಂದರೆ ಹಾಗೆ ಬಾಯಿ ಕಚ್ಚಿ ಕುಡಿತಾರೆ, ಜಗ್ಗಿಂದ ಹಾಗೆ ಕುಡಿತಾರೆ. ನೀರು ಕುಡಿಬೇಕಾದ್ರೆ ಗ್ಲಾಸ್ ಬಾಯಿಗೆ ಮುಟ್ಟಬಾರ್ದು, ಮೇಲೆ ಎತ್ತಿ ನೀರು ಕುಡಿಬೇಕು. ಹೀಗೆ ಶುದ್ಧವಾಗಿದ್ದರೆ ನೀವು ಶುದ್ಧವಾಗಿದ್ದೆಲ್ಲ ಪದ್ಧತಿಗಳು, ಆಚಾರಗಳು. ಸೊ ಅದರಿಂದ ನೀವು ಇದೆಲ್ಲ ಆಚರಣೆ ಮಾಡಿದ್ರೆ ಈ ಗೋಸ್ವಾಮಿಗಳಿಗೂ ಕೂಡ ಅವರಿಗೆ ಮನವರಿಕೆ ಬರುತ್ತೆ, ಇವರೆಲ್ಲ ಬದಲಾಗಿದ್ದಾರೆ. ಅದರಿಂದ ನೀವು ಎಲ್ಲ ಎಚ್ಚರಿಕೆಯಿಂದ ಇಲ್ಲಿ ಪಾಲನೆ ಮಾಡಬೇಕು. ಎಡಗೈಯಲ್ಲಿ ತಿನ್ನಬಾರ್ದು. ಪಾಶ್ಚಾತ್ಯ ದೇಶದಲ್ಲಿ ಜನ ಎಡಗೈಯಿಂದನೂ ತಿಂತಾರೆ. ಆದರೆ ಅದನ್ನ ತಿನ್ನಬಾರ್ದು. ತಿನ್ನಬೇಕಾದ್ರೆ ಬೇರೆ ಬೇರೆ ಕೆಲಸಗಳು ಎಡಗೈಯಲ್ಲಿ ಶಕ್ತಿ ಇದ್ದು ಅದ್ರಲ್ಲಿ ಮಾಡ್ಬೋದು. ಆದರೆ ತಿನ್ನಬೇಕಾದ್ರೆ, ಜಪ ಮಾಡಬೇಕಾದ್ರೆ ಯಾವಾಗಲೂ ಬಲಗೈಯಲ್ಲೇ ಮಾಡಬೇಕು. ಸೊ ಹೀಗೆಲ್ಲ ನಾನಾ ರೀತಿಯ ವಿಷಯಗಳನ್ನು ಹೇಳಿಕೊಡ್ತಾರೆ. ನಂತರ ಡಿಸೆಂಬರ್ 1, 1971 1971 ಮತ್ತೆ ಪುನಃ ಅವರು ವೃಂದಾವನದಿಂದ ಡೆಲ್ಲಿಗೆ ಹೋಗ್ತಾರೆ. ಸೊ ಈಗ ಆ 1971 ಸಮಯದಲ್ಲಿ ತುಂಬ ಆತಂಕ ದೇಶದಲ್ಲಿ. ಯಾಕಂತ ಹೇಳಿದ್ರೆ ಅಲ್ಲಿ ಬಾಂಗ್ಲಾದೇಶ್ ವಾರ್ ನಡೀತಾ ಇತ್ತು, ಪಾಕಿಸ್ತಾನ ಬಾಂಗ್ಲಾದೇಶ್ ವಾರ್ ಇತ್ತು. ಎಲ್ಲ ಕಡೆ ಯಾವಾಗ ಏನಾಗುತ್ತೆ, ಯುದ್ಧ ಸಂಭವಿಸುತ್ತೆ ಅಂತ ತುಂಬ ಆತಂಕ. ಸೊ ಅಲ್ಲಿ ಸಮೀಪ ಡೆಲ್ಲಿಗೆ ಸಮೀಪ ಪಾಕಿಸ್ತಾನ ಇತ್ತು. ಅಂದ ಅನೇಕ ಅಲ್ಲಿ ಬಾರ್ಡ್ರ್ ಹತ್ರ ಸೈನಿಕರು, ಭಾರತೀಯ ಸೈನಿಕರಿದ್ದರು. ಈ ಕಡೆ ಮಾಯಾಪುರದಲ್ಲೂ ಅಷ್ಟೇ, ಅಲ್ಲಿ ಬಾಂಗ್ಲಾದೇಶ್ ಸಮೀಪ ಅಂಥೇಳಿ ಅಲ್ಲೂ ಕೂಡ ನಾನಾ ರೀತಿಯ ಸೈನಿಕರು, ಸಂಖ್ಯೆಯಲ್ಲಿ ಸೈನಿಕರು ಅಲ್ಲಿ ಮಾಡ್ತಾಯಿದ್ರು. ಸೊ ಇದಕ್ಕಿದ್ದ ಹಾಗೆ ರಾತ್ರಿ ಕರೆಂಟ್ ಹೊಟ್ಟೋಗ್ಬಿಡುತ್ತೆ, ಸೈರನ್ ಹೊಡೆಯುತ್ತೆ, ವಾರ್ ಶುರು ಆಗುತ್ತೆ. ಮತ್ತು ಎಲ್ಲ ಆಕಾಶದಲ್ಲಿ ಫೈಟರ್ ಜೆಟ್ಗಳು ಎಲ್ಲ ಶಬ್ದ ಮಾಡಿಕೊಂಡು ಹೋಗುವಂಥ, ಹಾರಾಡುವಂಥದ್ದು. ಇದೆಲ್ಲ ಇದ್ದರೂ ಕೂಡ ಪ್ರಭುಪಾದರು ಪ್ರವಚನಗಳನ್ನು ಕೊಡ್ತಾಯಿದ್ರು ಕತ್ಲೆಯಲ್ಲಿ ಕ್ಯಾಂಡಲ್ ಇಟ್ಕೊಂಡು. ಯಾಕೆಂದರೆ ಪ್ರತಿನಿತ್ಯ ನಿತ್ಯಂ ಭಾಗವತ ಸೇವೆಯ, ಏನೇ ಇರಲಿ, ಸಮಸ್ಯೆ ಇರಲಿ, ಏನೇ ರೀತಿ ವಾತಾವರಣಗಳಿರಲಿ, ನಾವು ಪ್ರತಿನಿತ್ಯ ಭಾಗವತ ಓದಿದ್ರೆ ಭಗವಂತ ನಮ್ಮ ರಕ್ಷಣೆ ಮಾಡ್ತಾನೆ. ಇದು ಶಾಸ್ತ್ರದ ನಿರ್ಣಯ. ಅದರಿಂದ ಯಾವತ್ತೂ ಕೂಡ ನಾವು ಮಂತ್ರ ಜಪ ಮಾಡೋದು ನಿಲ್ಲಿಸಬಾರ್ದು, ಶಾಸ್ತ್ರಗಳನ್ನು ಓದೋದು ನಿಲ್ಲಿಸಬಾರ್ದು. ಇದಕ್ಕೆ ಯಾವುದೇ ರೀತಿ ಅಶುದ್ಧತೆ ಇಲ್ಲ. ಬದಲಾಗಿ ಇದನ್ನು ಓದೋದ್ರಿಂದ ಎಲ್ಲರಿಗೂ ಕೂಡ ಮಂಗಳಮಯವನ್ನು ಉಂಟು ಮಾಡುತ್ತೆ. ಥರ ಮರುದಿವಸ ಪ್ರಭುಪಾದರಲ್ಲಿ ಕೆನೆತ್ ಅನ್ನೋರನ್ನ ಭೇಟಿಯಾಗಲಿಕ್ಕೆ ಹೋಗ್ತಾರೆ. ಸೊ ಅವರು ಅಮೇರಿಕನ್ ಅಂಬಾಸಿಡರ್, ಅಮೇರಿಕದಿಂದ ಅಂಬಾಸಿಡರ್ ಬಂದಿರ್ತಾರೆ ಎಂಬಸಿಯಲ್ಲಿ. ಅವ್ರ ಜೊತೆ ಹೋಗಿ ಕೂಡ, ಯಾಕಂದರೆ ಅಮೇರಿಕದಲ್ಲಿ ಅನೇಕ ಭಕ್ತಾದಿಗಳಿದ್ದಾರೆ, ಅವರಿಗೆಲ್ಲ ಅನುಕೂಲತೆ ಮಾಡಿಕೊಡ್ಬೇಕು ನಿಮ್ಮ ಅಮೇರಿಕ ದೇಶ ಅಂತೇಳಿ ಮಾತಾಡ್ಲಿಕ್ಕೆ ಹೋಗಿರ್ತಾರೆ. ಸ್ವಲ್ಪ ಹೊತ್ತು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಮಾತಾಡ್ತಾರೆ. ಸೊ ಪ್ರಭುಪಾದ ಹೇಳ್ತಾರೆ, ನಾವೆಲ್ಲ ಒಂದು ಆತ್ಮ. ಸೊ ಆತ್ಮದ ಮೇಲೆ ಒಂದು ವಸ್ತ್ರ ಇದೆ, ಈ ಶರೀರ ಅನ್ನುವಂಥದ್ದು. ಯಾವ ರೀತಿ, ಇವಾಗ ನೀವೊಂದು ಕೋಟ್ ಹಾಕ್ಕೊಂಡಿದ್ದೀರಾ, ಅದು ಪಟ್ಟಿ ಕೋಟ್ ಇತ್ತು.
ನೀ ಕೋಟ್ ಪಟ್ಟಿ ಕೋಟ್ ಹಾಕೊಂಡಿರೋದಕ್ಕೆ ನಾನು ನಿಮ್ಮನ್ನು ಮಿಸ್ಟರ್ ಪಟ್ಟಿ ಅಂತ ಕರೆದ್ರೆ ಆಗೋದಿಲ್ಲ. ಪಟ್ಟಿ ಅದು ನಿಮ್ಮ ಕೋಟ್, ನೀವು ಬೇರೆ, ನಿಮ್ಮ ಹೆಸರು ಕೆನೆಡಿ. ನೀವು ಹಾಕೊಂಡಿರೋ ಬಟ್ಟೆ ಅದು ಪಟ್ಟಿ ಕೋಟ್. ಸೊ ಹಾಗೆಯೇ ನಾವು ನಿಜವಾಗಿ ಒಂದು ಜೀವಾತ್ಮ. ಇದರ ಮೇಲೆ ಒಂದು ಬಟ್ಟೆ ಇದೆ. ಅದು ಮನುಷ್ಯ ಬಟ್ಟೆ ಇರ್ಬೋದು, ಪ್ರಾಣಿ ಬಟ್ಟೆ ಇರ್ಬೋದು, ಗಿಡ ಬಟ್ಟೆ ಇರ್ಬೋದು, ಹುಳಗಳ ಬಟ್ಟೆ, ಈ ರೀತಿ 84 ಲಕ್ಷ ಥರದ ಬಟ್ಟೆಗಳಿದೆ ಈ ಆತ್ಮಕ್ಕೆ. ಅಂದರೆ ನಾವೇನು ಮಾಡ್ತಾಯಿದ್ದೀವಿ, ನಮ್ಮನ್ನು ನಾವು ಈ ಬಟ್ಟೆಗಳಿಂದ ನಾವು ನಮ್ಮನ್ನು ಗ್ರಹಿಸ್ತಾ ಇದ್ದೀವಿ. ನಾವು ಈ ಬಟ್ಟೆ ಅಂತ ಅಂದ್ಕೊತಾ ಇದ್ದೀವಿ. ಎಲ್ಲಿ ತನಕ ನಾವು ಈ ರೀತಿ ಚಿಂತನೆ ಮಾಡ್ತೀವಿ, ನಾವು ಆಧ್ಯಾತ್ಮಿಕವಾಗಿ ಮುಂದುವರಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಸಾಕ್ಷಾತ್ಕಾರ ಅಂದರೆ ಏನು? ನಾನು ಈ ಬಟ್ಟೆ ಅಲ್ಲ, ನಾನು ಈ ಶರೀರ ಅಲ್ಲ, ಬದಲಾಗಿ ನಾನು ಭಗವಂತನ ಸೇವಕ, ಕೃಷ್ಣ ಭಕ್ತ ಅಂತ ತಿಳ್ಕೋಬೇಕು. ಇದು ನಾವು ಕಲಿಸ್ಕೊಡ್ತಾ ಇದ್ದೀವಿ. ಅಮೇರಿಕಾದಲ್ಲಿ, ನಿಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಕಾಲೇಜ್ಗಳಿಗೆ, ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಿದೆ. ಆದರೂ ಕೂಡ ಆ ಯುವಕರಿಗೆ ಸಂತೋಷ ಇಲ್ಲ. ನೀವು ಅಷ್ಟು ದೊಡ್ಡ ಕಾಲೇಜ್ ಮಾಡಿ ಏನು ಇದು ಉಪಯೋಗ? ಎಲ್ಲರೂ ಕೂಡ ಡ್ರಗ್ಸ್ ತೊಗೋತಾ ಇದ್ದಾರೆ, ಅಲ್ಲಿ ಅನೈತಿಕ ಸಂಬಂಧ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನು ಪ್ರಯೋಜನ ನಿಮ್ಮ ಕಾಲೇಜಿಂದ? ಅರೆ ನನ್ನ ಭಕ್ತಾದಿಗಳು ನೋಡಿ, ನನ್ನ ಶಿಷ್ಯಂದು ನೋಡಿ, 4 ನಿಯಮಗಳು ಪಾಲನೆ ಮಾಡ್ತಾ ಇದ್ದಾರೆ, ಅನೈತಿಕ ಸಂಬಂಧ ಇಲ್ಲ, ಜೂಜಾಟ ಇಲ್ಲ, ಮದ್ಯಪಾನ ಇಲ್ಲ, ಮಾಂಸ ಭಕ್ಷಣೆ ಇಲ್ಲ, ಇದೆಲ್ಲ ಮಾಡ್ತಾ ಅವರು ಸಂತೋಷವಾಗಿದ್ದಾರೆ. ಅದರಿಂದ ಈ ಒಂದು ವಿಷಯಗಳನ್ನು ನೀವು ಅಮೇರಿಕಾದಲ್ಲಿ ಸ್ಥಾಪನೆ ಮಾಡಬೇಕು. ನೀವು ದೊಡ್ಡ ಅಧಿಕಾರಿಗಳಿದ್ದೀರಾ ಅಮೇರಿಕಾದಲ್ಲಿ, ದಯವಿಟ್ಟು ನೀವು ನಮಗೆ ಸಹಾಯ ಮಾಡಬೇಕು ಅಂತ. ಸೊ ಹಾಗೆ ಅಮೇರಿಕನ್ ಅಧಿಕಾರಿ ಹೇಳ್ತಾನೆ, ಆಯಿತು ನಾನು ಮಾಡ್ತೀನಿ, ಎಷ್ಟಾಗುತ್ತೆ ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರಭುಪಾದ ಹೇಳ್ತಾರೆ, ನಾನು ಮುಂದೆ ಬರ್ತೀನಿ, ಅಮೇರಿಕಾಗೆ ಬಂದಾಗ ನನಗೆ ಅಮೇರಿಕನ್ ಪ್ರೆಸಿಡೆಂಟ್ನ ನನಗೆ ಭೇಟಿ ಮಾಡಿಸಿ, ನನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ. ಆಯಿತು ಬನ್ನಿ ನೋಡೋಣ, ನನ್ನ ಸಾಧ್ಯ ಆದಷ್ಟು ಸಂತೋಷ ನಾನು ಸಹಾಯ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ. ನಂತರ ಮರು ದಿವಸ ಎಮರ್ಜೆನ್ಸಿ ಡಿಕ್ಲೇರ್ ಆಗಿಬಿಡುತ್ತೆ. ಎಮರ್ಜೆನ್ಸಿ ಅಂದರೆ ಯುದ್ಧ ಸ್ಟಾರ್ಟ್ ಆಗಿದೆ. ಸೊ ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾದೇಶ್. ಸೊ ಬಾಂಗ್ಲಾದೇಶ್ ಮುಂಚೆ ಪಾಕಿಸ್ತಾನ ಕೆಳಗಡೆ ಇತ್ತು. ನಂತರ ಅದು ನಾವು ಬೇರೆ ಆಗಬೇಕು ಅಂತ ಯುದ್ಧ ಮಾಡ್ತಾಯಿದ್ರು ಪಾಕಿಸ್ತಾನ ಜೊತೆ. ಆಗ ಭಾರತ ಬಾಂಗ್ಲಾದೇಶ್ ಪರವಾಗಿ ಯುದ್ಧ ಮಾಡಿತು. ಬಾಂಗ್ಲಾದೇಶನ ಪಾಕಿಸ್ತಾನದಿಂದ ಬೇರೆ ಮಾಡಬೇಕು ಅಂತ. ಸೊ ಹೀಗೆ ದೊಡ್ಡ ಆರ್ಮಿ ಎಲ್ಲ ಸೇರಿದೆ. ರಾತ್ರಿ ಎಲ್ಲ ಕರೆಂಟ್ಗಳಿರೋದಿಲ್ಲ, ಯಾಕಂದರೆ ಆಕಾಶದ ಏರೋಪ್ಲೇನ್ಗಳು ಹೋಗಬೇಕಾದ್ರೆ ಲೈಟ್ ಇದ್ದರೆ ಅಲ್ಲಿಗೆ ಬಾಂಬ್ ಹಾಕ್ಬಿಡ್ತಾರೆ. ಅದರಿಂದ ಎಲ್ಲ ಕೂಡ ಕತ್ಲೆ, ಕರೆಂಟ್ ಇರೋದಿಲ್ಲ. ಹಾಗೂ ಜನರು ಕೂಡ ಮನೆಯಲ್ಲಿ ಕಿಟಕಿಗಳಿಗೆಲ್ಲ ಪೇಂಟ್ ಹಚ್ಚಿಬಿಡ್ತಾಯಿದ್ರು, ಕಪ್ಪು ಪೇಂಟ್ ಹಚ್ಚಿ ಒಳಗಡೆ ಮೇಣದ ಬತ್ತಿ ಹಚ್ಕೋತಾಯಿದ್ರು. ಯಾಕಂದರೆ ಕರೆಂಟ್ ಲೈಟ್ ಬೇಕಲ್ಲ, ಏನೋ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ. ಮೇಣದ ಬತ್ತಿ ಹಚ್ಚಿದ್ರೆ ಕಾಣುತ್ತೆ, ಅದರಿಂದ ಕಿಟಕಿಗೆಲ್ಲ ಕಪ್ಪು ಪೇಂಟ್ ಹಚ್ಚಿ ಅವರು ಕೆಲಸ ಮಾಡ್ಕೋತಾಯಿದ್ರು. ಹಾಗೆ ಪ್ರಭುಪಾದರು ಕೂಡ ಎಲ್ಲ ಕ್ಯಾಂಡಲಲ್ಲಿ ಪ್ರವಚನಗಳು ಕೊಡ್ತಾಯಿದ್ರು, ಎಲ್ಲ ಶಿಷ್ಯಂದರು ಕೂತ್ಕೊಂಡು. ಸೊ ಇದು ಎಂತಹ ಸಮಸ್ಯೆ, ಎಮರ್ಜೆನ್ಸಿ ಅಂತ ಹೇಳಿದ್ರೆ, ಈ ಕಡೆ ಪಾಕಿಸ್ತಾನ ಶತ್ರುಗಳು, ಪಾಕಿಸ್ತಾನ್ಗೆ ಚೈನಾ ಸಪೋರ್ಟ್ ಮಾಡ್ತಾ ಇದೆ, ಅಮೇರಿಕಾ ಸಪೋರ್ಟ್ ಮಾಡ್ತಾ ಇದೆ, ಭಾರತಕ್ಕೆ ರಷ್ಯಾ ಸಪೋರ್ಟ್ ಮಾಡ್ತಾ ಇದೆ. ಸೊ ಹೀಗೆ ಯುದ್ಧಗಳು ನಡೀತಾ ಇದೆ. ಇಂದಿರಾ ಗಾಂಧಿ ಆ ಸಮಯದಲ್ಲಿ ಟಿ ವಿಯಲ್ಲಿ ಘೋಷಣೆ ಮಾಡಿದ್ದು, ಇದು ಬಾಂಗ್ಲಾದೇಶ ಯುದ್ಧ, ಇದು ನಮ್ಮ ಯುದ್ಧ, ಅದರಿಂದ ನಾವು ಹಿಂಜರಿಯೋ ಹಾಗಿಲ್ಲ, ನಾವು ಬಾಂಗ್ಲಾದೇಶಕ್ಕೆ ನಾವು ಸಂಪೂರ್ಣವಾಗಿ ನಾವು ಆಶ್ರಯ ಕೊಡ್ತೀವಿ ಅಂತ ನಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಇಂದಿರಾ ಗಾಂಧಿ ಟಿ ವಿಯಲ್ಲೆಲ್ಲ ಭಾಷಣ ಕೊಡ್ತಾ ಇದ್ದಾಳೆ. ಸೊ ಪ್ರಭುಪಾದರು ಇದೆಲ್ಲ ಸನ್ನಿವೇಶಗಳಿಂದ ಮನಸ್ಸಲ್ಲಿ ಏನೂ ವಿಚಲಿತ ಇಲ್ಲ, ಅಷ್ಟು ಫ್ರೀಯಾಗಿ ಪ್ರವಚನ ಕೊಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ಮನಸ್ಸಲ್ಲಿ ಏನೋ ಆತಂಕ ಇಲ್ಲ, ಯಾಕಂದರೆ ಪ್ರಭುಪಾದರು ಜ್ಞಾನ ತಿಳಿದಂಥವರು, ಶಾಸ್ತ್ರ ಆಗಲೇ ಓದಿದ್ದಾರೆ. ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಪದಂ ಪದಂ ಯತ್ ವಿಪದಾಂನ ತೇಷಾಂ. ಸೊ ಈ ಜಗತ್ತಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಆಪತ್ತುಗಳಿದೆ. ದುಃಖಾಲಯಂ ಅಶಾಶ್ವತಂ. ಈ ಜಗತ್ತು ದುಃಖಗಳ ಒಂದು ಮನೆ, ಯಾವಾಗ ಬೇಕಾದರೂ ಏನು ಬೇಕಾದ್ರೂ ನಾಶ ಆಗ್ಬೋದು. ಇದು ಸಹಜವಾದದ್ದು, ಶಾಸ್ತ್ರದಲ್ಲಿ ಮುಂಚೆನೇ ಕೊಟ್ಟಿದ್ದಾರೆ. ಸೊ ಯಾರು ಈ ಜ್ಞಾನ ಇಲ್ಲ ಅವರಿಗೆ ಭಯ, ಯಾಕಂದರೆ ಅವ್ರು ಅಂದ್ಕೊಂಬಿಟ್ಟಿದೆ ನನಗೆ ಬೇಕು, ಇದು ಶಾಶ್ವತ, ನನ್ನ ಮನೆ ಶಾಶ್ವತ, ನಾನು ಶಾಶ್ವತ, ಪರಿವಾರ ಶಾಶ್ವತ ಅಂತ ಜೀವನ ನಡೆಸ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಆತಂಕ ಆಗುತ್ತೆ. ಅರೆ ಪ್ರಭುಪಾದರಿಗೆ ಇದೆಲ್ಲ ತಿಳಿದಂಥವರು ಅವರೇನು ಮಾಡ್ತಾಯಿದ್ರು, ಪ್ರತಿ ದಿವಸ ಭಾಗವತಂ ಅವರು ಪ್ರಚಾರ ಮುಂದುವರಿಸ್ತಾಯಿದ್ರು. ಮೇಲುಗಡೆ ಬಾಂಬ್ಗಳು, ಆ ಕಡೆ ಫ್ಲೈಟ್ ಜೆಟ್ಗಳು ಓಡಾಡ್ತಾಯಿದ್ರು ಕೂಡ ಅವರು ಯಾವುದೇ ರೀತಿ ಆತಂಕ ಇಲ್ಲದೆ ಅವರು ಪ್ರಚಾರ ಮಾಡ್ತಾಯಿದ್ರು. ಅವರು ಪ್ರಭುಪಾದ ಹೇಳಿದರು, ಏನು ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ, ಅತಿ ಶೀಘ್ರವಾಗಿ ಯುದ್ಧ ಇದು ಸಮಾಪ್ತಿ ಆಗುತ್ತೆ, ಪಾಕಿಸ್ತಾನ ಸೋತೋಗುತ್ತೆ ಅಂತ ಹೇಳಿ ಪ್ರಭುಪಾದ ಮುಂಚೆನೇ ಹೇಳಿದರು. ಸೊ ಹಾಗೆಯೇ ಡಿಸೆಂಬರ್ 17ನೇ ತಾರೀಕು 1971 ಪಾಕಿಸ್ತಾನ ಸರೆಂಡರ್ ಆಗುತ್ತೆ. ನೈಜಿ ಅವರು ಶರಣಾಗತಿ ಆಗ್ತಾರೆ, ಬಾಂಗ್ಲಾದೇಶ್ ಪಾಕಿಸ್ತಾನದಿಂದ ಮುಕ್ತವಾಗುತ್ತೆ. ಸೊ ಹೀಗೆ ಭಾರತದಿಂದ ಸಹಾಯದಿಂದ ಬಾಂಗ್ಲಾದೇಶ ಏನಾಯಿತು, ಪಾಕಿಸ್ತಾನದ ಪ್ರಭಾವದಿಂದ ಮುಕ್ತವಾಯಿತು. ರೀತಿಯ ದಿವಸ ಅದೇ ಬಾಂಗ್ಲಾದೇಶದಲ್ಲಿ ಎಲ್ಲ ಭಾರತೀಯರ ಮೇಲೆ ಹಲ್ಲೆ ಮಾಡ್ತಾರೆ, ಹಿಂದೂಗಳ ಮೇಲೆ ಹಲ್ಲೆ ಮಾಡ್ತಾಯಿದ್ದಾರೆ, ಮರ್ತೋಗ್ತಾರೆ ಜನ.
ಅರೆ ಇದಕ್ಕೆಲ್ಲ ಕಾರಣ ಇಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೆ. ಇದೆಲ್ಲ ಹೆಂಗೆ ಸಾಧ್ಯ ಆಯಿತು ಅಂತ ಹೇಳಿದರೆ ನಾವು ಸಂಕೀರ್ತನೆ ಮಾಡಿರೋ ಕಾರಣ. ಮುಂಚಿತವಾಗಿ ಡೆಲ್ಲಿಯಲ್ಲಿ 10 ದಿವಸ ಪಂಡಾಲ್ ಪ್ರೋಗ್ರಾಮ್ ಆಗಿತ್ತು. ಈ ಪಂಡಾಲ್ ಪ್ರೋಗ್ರಾಮಲ್ಲಿ 10 ದಿವಸ ಚೆನ್ನಾಗಿ ಕೀರ್ತನೆ ಮಾಡಿರೋ ಕಾರಣ, ಆ ಸಂಕೀರ್ತನೆ ಯಜ್ಞದ ಕಾರಣ ನಮ್ಮ ದೇಶ ಈಗ ಸುರಕ್ಷಿತವಾಗಿದೆ. ಇದು ನಾವು ತಿಳಿಬೇಕು ಅಂತ ಪ್ರಭುಪಾದ ಹೇಳಿದ್ರು. ತದನಂತರ ಇಲ್ಲಿ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್, ಆವಾಗ ಪ್ರಧಾನಮಂತ್ರಿ, ಅವರು ಟಿ ವಿಯಲ್ಲಿ ಭಾಷಣ ಕೊಟ್ಟಿದ್ದರು. ಈ ಯುದ್ಧಕ್ಕೆ ಕಾರಣ ಅಮೆರಿಕನ್ ಪ್ರೆಸಿಡೆಂಟ್ ನಿಕ್ಸನ್, ಇವರ ಕಾರಣ ಯುದ್ಧ ಆಗಿದ್ದು ಇಂಡಿಯಾ ಪಾಕಿಸ್ತಾನ್ಗೆ ಅಂತೆಲ್ಲ ಅವಳು ಭಾಷಣ ಕೊಟ್ಟಿದ್ದರು. ಸೊ ಆ ಕಾರಣದಿಂದ ಭಾರತೀಯ ಜನರಿಗೆ ಈಗ ಈ ಎಲ್ಲ ಪ್ರಭುಪಾದ ಶಿಷ್ಯನ ಕಂಡ್ರೆ ಒಂದು ರೀತಿ ಸಂದೇಹ. ಇವರು ಅಮೆರಿಕನ್ ಜನನೇ, ಮಾರು ವೇಷದಲ್ಲಿ, ಭಕ್ತರ ವೇಷದಲ್ಲಿ ಬಂದ್ಬಿಟ್ಟು ಇಲ್ಲೆಲ್ಲ ಗೂಢಾಚಾರ ಕೆಲಸ ಮಾಡ್ತಾ ಇರ್ಬೋದು ಅಂಥೇಳಿ ಸ್ವಲ್ಪ ಸಂದೇಹ ಪಡ್ತಾಯಿದ್ರು. ಆದರೂ ಕೂಡ ಪ್ರಭುಪಾದರು ಏನು ಚಿಂತನೆ ಮಾಡಬೇಡಿ, ಭಗವಂತ ನಂಬಿ ಹರಿಕೃಷ್ಣಂತ ಜಪಿಸಿ ಮುಂದುವರಿತೀರಿ ಅಂತ ಹೇಳ್ತಾಯಿದ್ರು. ಇಲ್ಲಿ ಭಾರತದಲ್ಲಿ ಪ್ರಭುಪಾದರು ಎಲ್ಲ ತಮ್ಮ ಇಸ್ಕಾನ್ ಸಂಸ್ಥೆದ ಏನೆಲ್ಲ ಕೆಲಸಗಳಿದೆ, ಕಾರ್ಯಚಟುವಟಿಕೆಗಳು ಸ್ವತಃ ಅವರು ನೋಡ್ಕೋತಾ ಇದ್ರು. ಪಾಶ್ಚಾತ್ಯ ದೇಶದಲ್ಲಿ ಅವರು ತಮ್ಮ ಶಿಷ್ಯಂದ್ರಿಗೆ ವಹಿಸ್ಬಿಟ್ಟಿದ್ರು, ನೀವು ನೋಡ್ಕೊಳ್ಳಿ, ನೀವೇ ಜವಾಬ್ದಾರಿ. 18 ವರ್ಷದ ಹುಡುಗರು, 25 ವರ್ಷದ ಹುಡುಗರು ಎಲ್ಲರೂ ಕೂಡ ಆ ಸಮಯದಲ್ಲಿ ಟೆಂಪಲ್ ಪ್ರೆಸಿಡೆಂಟ್ಗಳಾಗಿರ್ತಾಯಿದ್ರು. ಎಲ್ಲ ಹಣಕಾಸು ವ್ಯವಸ್ಥೆ ಎಲ್ಲ ಅವರೇ ನೋಡ್ಕೋತಾ ಇದ್ರು ಪಾಶ್ಚಾತ್ಯ ದೇಶಗಳಲ್ಲಿ. ಆದರೆ ಭಾರತದಲ್ಲಿ ತಮ್ಮ ಶಿಷ್ಯನಿಗೆ ಪ್ರಭುಪಾದ ಅವಕಾಶ ಕೊಡ್ತಾ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಭಾರತದಲ್ಲಿ ಮೋಸ ಮಾಡುವ ಜನ ಜಾಸ್ತಿ ಅಂತ. ಸೊ ಈ ಅಮೆರಿಕನ್ ಜನ ಇಲ್ಲಿ ಏನಾದರೂ ಕೆಲಸ ಮಾಡಲಿಕ್ಕೆ ಹೋದರೆ, ಏನೋ ಒಂದು ಕಾರ್ಯಕ್ರಮ ಮಾಡಬೇಕು, ಒಂದು ಪಂಡಾಲ್ ಹಾಕಬೇಕು ಅಂತ ಹೇಳಿದ್ರೆ ಭಾರತೀಯ ಜನ ಅಂದ್ಕೋತಾರೆ, ಇವರು ಅಮೆರಿಕನ್ ಜನ ಬಂದಿದ್ದಾರೆ, ದುಡ್ಡು ಜಾಸ್ತಿ ಇರುತ್ತೆ ಅಂಥೇಳಿ 4 ಪಟ್ಟು 5 ಪಟ್ಟು ಜಾಸ್ತಿ ರೇಟ್ಗಳನ್ನು ಹೇಳೋರು. ಸೊ ಹೀಗೆ ಶಿಷ್ಯಂದರು ಮೋಸ ಹೋಗ್ತಾರೆ ಅಂತ ಹೇಳಿ ಪ್ರಭುಪಾದರು ಎಲ್ಲ ಹಣದ ಚಟುವಟಿಕೆಗಳು ಇದೆಲ್ಲ ಕೂಡ ತಾವೇ ನೋಡ್ಕೋತಾ ಇದ್ರು. ಏನೇ ಖರ್ಚು ಮಾಡಿದ್ರು ಕೂಡ ಪ್ರಭುಪಾದಿಗೆ ಹೇಳಬೇಕು, ನಾವು ಈ ಥರ ಮಾಡ್ತಾ ಇದ್ವಿ, ಈ ರೀತಿ ಹೇಳಿದ್ದಾರೆ. ಈ ರೀತಿ ಸ್ವತಃ ಭಾರತದ ಎಲ್ಲ ಒಂದು ಹಣಕಾಸು ವ್ಯವಸ್ಥೆಗಳನ್ನು ಪ್ರಭುಪಾದ ಸ್ವತಃ ನೋಡ್ಕೋತಾ ಇದ್ರು, ಮಾರ್ಗದರ್ಶನ ಕೊಡ್ತಾಯಿದ್ರು. ಹಾಗೂ ಪ್ರಭುಪಾದ ಹೇಳ್ತಾಯಿದ್ರು, ನಮ್ಮ ಮುಖ್ಯವಾದ ಕೆಲಸ ಕೃಷ್ಣ ಪ್ರಜ್ಞಾ ಆಂದೋಲನದ ಕೆಲಸ ಏನು, ಪುಸ್ತಕಗಳನ್ನು ವಿತರಣೆ ಮಾಡುವಂಥದ್ದು. ಭಗವದ್ಗೀತಾ, ಭಾಗವತ ಇದು ವಿತರಣೆ ಆಗಬೇಕು. ಜೊತೆಯಲ್ಲಿ ಮಂದಿರ ಕೂಡ ನಿರ್ಮಾಣ ಆಗಬೇಕು. ಪುಸ್ತಕ ವಿತರಣೆ ಹಾಗೂ ಮಂದಿರ ನಿರ್ಮಾಣ ಇದು 2 ರೈಲ್ ಪಟ್ರಿಗಳ ಹಾಗೆ. ರೈಲ್ ನಡಿಬೇಕು ಅಂತ ಹೇಳಿದ್ರೆ 2 ಪಟ್ರಿಗಳು ಬೇಕು, ಒಂದೇ ಆಗೋದಿಲ್ಲ. ಸೊ ಹಾಗೆಯೇ ನಾವು ಭೌತಿಕ ಜಗತ್ತಿಂದ ಮುಕ್ತರಾಗಬೇಕು, ಆತ್ಮಿಕ ಜಗತ್ತಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಪುಸ್ತಕ ಅಧ್ಯಯನ ಮಾಡೋದು, ವಿತರಣೆ ಮಾಡೋದು ಅವಶ್ಯಕ. ಜೊತೆಯಲ್ಲಿ ಮಂದಿರ ನಿರ್ಮಾಣ ಮಾಡೋದು ಕೂಡ ಅವಶ್ಯಕ. ಆದರೆ ಮೊದಲು ಯಾವುದು ಪುಸ್ತಕ ವಿತರಣೆ ಮಾಡೋದು, ಅನಂತರ ಮಂದಿರ ನಿರ್ಮಾಣ ಮಾಡುವಂಥದ್ದು. ಇದು ನಮ್ಮ ಸತತವಾದ ಕಾರ್ಯ ಇರಬೇಕು. ಅದರಿಂದ ಎಲ್ಲರ ಒಂದು ಜವಾಬ್ದಾರಿ ಭಗವದ್ಗೀತೆ ಓದಬೇಕು, ಭಾಗವತ ಓದಬೇಕು, ಹಾಗೂ ಇದನ್ನು ಬೇರೆಯವರು ಕೂಡ ಅದನ್ನು ನೀಡಬೇಕು, ಪ್ರಚಾರ ಮಾಡಬೇಕು ಎಂದು ಪ್ರಭುಪಾದ ಹೇಳಿದರು. ಭಾಗವತ ವಿಧಿ ಹಾಗೂ ಪಾಂಚರಾತ್ರಿಕ ವಿಧಿ. ಭಾಗವತ ವಿಧಿ ಪುಸ್ತಕ ಓದುವಂಥದ್ದು, ಹರಿಕೃಷ್ಣಂತ ಜಪ ಮಾಡುವಂಥದ್ದು, ಇದು ಭಾಗವತ ವಿಧಿ. ಪಾಂಚರಾತ್ರಿಕ ವಿಧಿ ಮಂದಿರ ನಿರ್ಮಾಣ ಮಾಡೋದು, ವಿಗ್ರಹಗಳ ಸ್ಥಾಪನೆ ಮಾಡೋದು, ಅನೇಕ ಮಂತ್ರಗಳ ಮೂಲಕ ವಿಗ್ರಹಗಳ ಆರಾಧನೆ ಮಾಡುವಂಥದ್ದು, ಇದು ಪಾಂಚರಾತ್ರಿಕ ವಿಧಿ. ಸೊ ಹೀಗೆ ಪ್ರಭುಪಾದರು ಮತ್ತು ಡೆಲ್ಲಿಯಿಂದ ಬಾಂಬೆಗೆ ಹೋಗ್ತಾರೆ ನವಂಬರ್ 1971. ಬಾಂಬೆಯಲ್ಲೂ ಕೂಡ ಮಂದಿರ ನಿರ್ಮಾಣ ಮಾಡಬೇಕು ಅನ್ನೋಂಥ ಆಸೆ. ಅಲ್ಲಿ ಭಕ್ತಾದಿಗಳು ಕೆಲವು ಜನ ಇದ್ದರು, ಪ್ರಚಾರ ಮಾಡ್ತಾಯಿದ್ರು. ಅಲ್ಲಿ ಆಕಾಶ್ ಗಂಗಾ ಅನ್ನುವಂತಹ ಒಂದು ಜಾಗ, ಅಲ್ಲಿ ತುಂಬ ದೊಡ್ಡ ಒಂದು ಸೆಂಟರ್ ಅದು ಬಾಂಬೆಯಲ್ಲಿ. ಅಲ್ಲಿ ಕೆಲವು ಭಕ್ತಾದಿಗಳು 2 ಅಪಾರ್ಟ್ಮೆಂಟ್ ತಗೊಂಡು ಅಲ್ಲಿ ನಿವಾಸ ಮಾಡ್ತಾಯಿದ್ರು. ಅದೇ ಅವ್ರು ಹುಡುಕ್ತಾಯಿದ್ರು ಎಲ್ಲಿ ಒಳ್ಳೆ ಜಾಗ ಸಿಗುತ್ತೆ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಅಂತ. ಸೊ ಆಗ ಅಲ್ಲಿ ಒಬ್ಬರು ಮಿಸ್ಟರ್ ನಾಯರ್ ಅಂತ, ಅವರು ಒಬ್ಬ ದೊಡ್ಡ ಉದ್ಯಮಿ. ಆ ಸಮಯದಲ್ಲಿ ಬಾಂಬೆಯಲ್ಲಿ ದೊಡ್ಡ ಕೈಗಾರಿಕೆಯಲ್ಲಿ ಉದ್ಯಮಿ ಅವರು. ಅನಂತರ ಒಂದು ದೊಡ್ಡ ಇಂಗ್ಲೀಷ್ ನ್ಯೂಸ್ ಪೇಪರ್ದು ಎಡಿಟರ್ ಕೂಡ ಆಗಿದ್ದರು, ಪಬ್ಲಿಷರ್ ಕೂಡ ಆಗಿದ್ದರು. ಅವ್ರು ಹೇಳ್ತಾರೆ, ನಮ್ಮ ಹತ್ರ ಒಂದು 5 ಎಕರೆ ಜಾಗ ಇದೆ, ಸಮುದ್ರ ತೀರದ ಹತ್ರ ಒಳ್ಳೆ ಜಾಗ ಇದೆ, ಅರೇಬಿಯನ್ ಸಮುದ್ರದ ಹತ್ರ, ಬೇಕಾದ್ರೆ ನೀವು ನೋಡ್ಕೊಂಬನ್ನಿ ಅಂತ. ಸೊ ಪ್ರಭುಪಾದ ಹೋಗಿ ನೋಡ್ತಾರೆ, ತುಂಬ ಚೆನ್ನಾಗಿತ್ತು ಜಾಗ. ಸಮುದ್ರ ತೀರದಲ್ಲಿ ಸುತ್ತಮುತ್ತ ಎಲ್ಲ ದೊಡ್ಡ ದೊಡ್ಡ ಮನೆಗಳಿದೆ, ಹಾಗೂ ದೊಡ್ಡ ನಗರ. ಇದು ಬಾಂಬೆಗೆ ಕನೆಕ್ಟ್ ಆಗುವಂತಹ ಒಂದು ಊರು ಇದು. ಮುಂದೆ ಇದು ಕೂಡ ದೊಡ್ಡದಾಗಿ ಬೆಳೆಯುತ್ತೆ. ಇಲ್ಲಿ ಬೆಳಗ್ಗೆ ಜನರು ಕೂಡ ವಾಕಿಂಗ್ ಮಾಡೋಕ್ಕೆ ಬರ್ತಾರೆ. ಸೊ ಅದರಿಂದ ಮಂದಿರ, ಜನರು ಓಡಾಡುವಂಥ ಜಾಗಕ್ಕೆ ಸಮೀಪ ಇದ್ದರೆ ಪ್ರಚಾರ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ, ಜನ ಇಲ್ಲಿ ಮಂದಿರಕ್ಕೆ ಬರ್ತಾರೆ. ಅದರಿಂದ ಇದು ಒಳ್ಳೆಯ ಜಾಗ ಅಂತ ಹೇಳಿ ಅವ್ರು ಚಿಂತನೆ ಮಾಡ್ತಾರೆ. ಇದಕ್ಕಿಂತ ಮುಂಚೆನೂ ಕೂಡ 1965ರಲ್ಲಿ, ಆಗ ಅವರು ಅಮೇರಿಕಾಗೆ ಹೋಗಿದ್ದ ಮುಂಚೆ ಮೊರಾರ್ಜಿ ದೇಸಾಯಿ,
ಸೊ ಇವರು ಶ್ರೀಮತಿ ಮೊರಾರ್ಜಿ ದೇಸಾಯಿ ಅವರು ಪ್ರಭುಪಾದರಿಗೆ ಅಮೇರಿಕಾಗೆ ಹೋಗಲಿಕ್ಕೆ ತಮ್ಮ ಜಲದೂತ ಅನ್ನುವಂತಹ ಹಡಗನ್ನು ಕೊಟ್ಟಿದ್ದರು, ಹೋಗಲಿಕ್ಕೆ ಅವಕಾಶ ಕೊಟ್ಟಿದ್ದರು. ಸೊ ಅವರ ಮನೆಗೆ ಭೇಟಿ ಕೊಟ್ಟಾಗ ಅವರ ಮನೆಯು ಕೂಡ ಈ ಸಮುದ್ರ ತೀರದಲ್ಲಿತ್ತು. ಆಗ ಅವ್ರು ಚಿಂತನೆ ಮಾಡಿದರು, ಇಂತಹ ಒಂದು ಒಳ್ಳೆಯ ಮನೆ ಅಥವಾ ಇನ್ನೊಂದು ಒಂದು ಜಾಗ ಭಗವಂತನಿಗೋಸ್ಕರ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಪ್ರಭುಪಾದರು ಏನೇ ಒಳ್ಳೆಯದು ನೋಡಿದ್ರು ಕೂಡ ಅವರ ಮನಸ್ಸಲ್ಲಿ ಮೊದಲು ಬರ್ತಾ ಇದ್ದಿದ್ದು, ಇದನ್ನು ನಾನು ಹೇಗೆ ಕೃಷ್ಣನಿಗೆ ಅರ್ಪಣೆ ಮಾಡಬೇಕು, ಸೊ ಹೀಗೆ ಕೃಷ್ಣನಿಗೆ ಹೇಗೆ ಒಂದು ದೊಡ್ಡ ಮಂದಿರ ಮಾಡಬೇಕು ಇಲ್ಲಿ ಬಾಂಬೆಯಲ್ಲಿ ಅಂತ ಚಿಂತನೆ ಮಾಡಿದರು. ಸೊ ಈಗ ಮಿಸ್ಟರ್ ನಾಯರ್ ಅವರು ಅದೇ ಒಂದು ಜಾಗ ಕೊಡ್ತಾಯಿದ್ರು, ತುಂಬ ಖುಷಿಯಾಗುತ್ತೆ. ಅನಂತರ ತಮ್ಮ ಶಿಷ್ಯನ ಜೊತೆ ಹೋಗಿ ಎಲ್ಲ ನೋಡ್ತಾರೆ, ಎಲ್ಲ ಮಾತುಕತೆ ಮಾಡ್ತಾರೆ, ಹೇಗೆ ಎಷ್ಟು ಬೆಲೆಗೆ ಇದನ್ನು ಸೇಲ್ ಮಾಡ್ತೀರಾ ಇದೆಲ್ಲ ಚರ್ಚೆ ಮಾಡ್ತಾರೆ. ನಂತರ ಅವರು ಹೇಳ್ತಾರೆ 16 ಲಕ್ಷ ಆಗುತ್ತೆ ಆ ಸಮಯದಲ್ಲಿ. 16 ಲಕ್ಷಕ್ಕೆ 5 ಎಕರೆ ಜಾಗ ಕೊಡ್ತೀವಿ ಸಮುದ್ರ ತೀರದಲ್ಲಿ, ಒಳ್ಳೆಯ ಒಂದು ಸ್ಪಾಟ್ ಇದು. ನಂತರ ಪ್ರಭುಪಾದ ಹೇಳ್ತಾರೆ, ಆಯಿತು ನಾವು ಒಟ್ಟಿಗೆ ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ, ನಾವು ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತೀವಿ, ಸ್ವಲ್ಪ ಸ್ವಲ್ಪ ಕೊಡ್ತೀವಿ. ನಾಳೆ ಹೇಳ್ತಾರೆ, ಇಲ್ಲ ಆಯಿತು ಸರಿ, ಮೊದಲು 2 ಲಕ್ಷ ಕೊಡಿ, ಅಷ್ಟು 2 ಲಕ್ಷ ಪೇಮೆಂಟ್ ಆದರೆ ನಂತರ ನೀವು ಬಂದು ಕ್ರಮೇಣವಾಗಿ ನೀವು ಕೊಡ್ಬೋದು ಅಂತ. ಪ್ರಭುಪಾದ ಹೇಳ್ತಾರೆ, ಇಲ್ಲಲ್ಲ ನಾನು ಬರೀ 50,000 ಕೊಡ್ತೀನಿ, 50,000 ಕೊಡ್ತೀನಿ, ನಂತರ ನನ್ನ ಭಕ್ತಾದಿಗಳು ಶಿಷ್ಯರು ಬಂದು ಇಲ್ಲಿ ನಿಮ್ಮ ಜಾಗದಲ್ಲಿ ಇರ್ತಾರೆ, ಅನಂತರ ನಾವು ಮುಂದೆ ಹಣ ಕೊಡ್ತೀವಿ, ಒಟ್ಟಿಗೆ ಅಷ್ಟು ಹಣ ಕೊಡೋದಿಲ್ಲ ಅಂತ. ಏಕೆಂದರೆ ಪ್ರಭುಪಾದರಿಗೆ ಗೊತ್ತಿದೆ ಭಾರತೀಯರು ಮೋಸ ಮಾಡೋರು ಜಾಸ್ತಿ ಜನ ಇದ್ದಾರೆ ಅಂತ. ಹಾಗೂ ಯಾರು ಜನ ಹೇಳ್ತಾರೆ ನಾವೇನು ಲಾಭ ಮಾಡ್ತಾ ಇಲ್ಲ ರೀ, ನಿಮಗೋಸ್ಕರ ನಾವು ಫ್ರೀಯಾಗೇ ಕೊಡ್ತಾಯಿದ್ದೀವಿ, ಲಾಸ್ ಮಾಡ್ಕೊಂಡು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವ್ರ ಮಾತು ನಾವು ಯಾವತ್ತೂ ನಂಬಕ್ಕೆ ಹೋಗಬಾರ್ದು. ಅಂಥವರೇ ಮೋಸಗಾರರು ಜಾಸ್ತಿ. ಯಾವತ್ತೂ ಕೂಡ ವ್ಯಕ್ತಿ ಲಾಸ್ ಮಾಡಿಕೊಂಡು ಯಾರಿಗೂ ಏನೋ ಕೊಡೋದಿಲ್ಲ. ಹಾಗೆ ಈ ಉದ್ಯಮಿ ಕೂಡ ನಮಗೇನು ಲಾಭ ಇಲ್ಲ ಇದರಲ್ಲಿ, ನಿಮಗೋಸ್ಕರ ಕಡಿಮೆ ಬೆಲೆಗೆ ಕೊಡ್ತಾಯಿದ್ದೀನಿ, ನೀವೇನೋ ಮಠ ಮಾಡ್ತಾಯಿದ್ದೀರಾ ಅಂತ ಹೇಳಿ. ಅಂದರೆ ಪ್ರಭುಪಾದರಿಗೆ ನಂಬಿಕೆ ಇಲ್ಲ. ಬೇರೆ ಜನರ ಮುಖಾಂತರ ತಿಳ್ಕೊಂಡಿದ್ರು, ಯಾಕಂದರೆ ಈ ವ್ಯಕ್ತಿ ಇದೇ ಜಾಗವನ್ನು ಮುಂಚೆ ಇನ್ನೊಂದು ಕಂಪ್ನಿಗೆ ಮಾರಾಟ ಮಾಡಿದ್ದ, ಮತ್ತು ಮಧ್ಯದಲ್ಲಿ ಅದನ್ನು ವಾಪಸ್ ತೊಗೊಂಬಿಟ್ಟ, ಇಲ್ಲ ನಾನು ಕೊಡೋದಿಲ್ಲ ಅಂಥೇಳಿ. ಈಗ ಆ ಕಂಪ್ನಿ ಕೇಸ್ ಹಾಕಿದ್ರು ಇವನ ಮೇಲೆ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಸೊ ಪ್ರಭುಪಾದ ಕೇಳ್ತಾರೆ, ಹಿಂಗೆ ಕೇಸ್ ನಡೀತಾ ಇದೆಯಲ್ಲ ಏನು ಕತೆ ಇದು ಅಂತ. ಇಲ್ಲ ಅದೇನೋ ಬೇರೆ ವಿಷಯಕ್ಕೇನೋ ಆಗಿತ್ತು, ಇಲ್ಲ ಆ ಕೇಸ್ ನಾನೇ ಗೆಲ್ತೀನಿ, ನೀವು ಸ್ವಲ್ಪ ಅಮೌಂಟ್ ಕೊಟ್ಟಿರಿ, ಕೇಸ್ ಗೆದ್ದ ಮೇಲೆ ಮತ್ತು ನೀವು ಪೂರ್ತಿ ಹಣ ಕೊಡ್ಬೋದು ಅಂತ ಹೇಳಿ ಈ ಥರ ಎಲ್ಲ ಮಾತುಕತೆ ಆಗುತ್ತೆ. ಸೊ ಹಾಗೆ ಪ್ರಭುಪಾದ ತುಂಬ ಎಚ್ಚರಿಕೆ. ಅವರ ಶಿಷ್ಯನರು ಕೂಡ ಹಿಂದೆ ಮೋಸ ಆಗಿತ್ತು. ಅಮೇರಿಕಾದಲ್ಲೂ ಕೂಡ ಒಬ್ಬ ಮಿಸ್ಟರ್ ಪ್ರೈಸ್ ಅಂತ ನ್ಯೂಯಾರ್ಕಲ್ಲಿ ಜಾಗ ಕೊಡ್ತೀನಿ ಅಂತ ಹೇಳಿ ಎಷ್ಟೋ 1,000 ರೂಪಾಯಿ ಲಕ್ಷಾಂತರ ರೂಪಾಯಿ ದುಡ್ಡು ತೊಗೊಂಡು ಅವನು ಮತ್ತೆ ಅದನ್ನ ವಾಪಸ್ ಕೊಡಲೇ ಇಲ್ಲ. ತುಂಬ ಹೋರಾಟ ಮಾಡಿ ಕೇಸ್ ಹಾಕಿ ನಂತರ ಅದ್ರಲ್ಲಿ ಸ್ವಲ್ಪ ಭಾಗ ಸಿಕ್ತು. ಪ್ರಭುಪಾದರು ಕೂಡ 1965ರಲ್ಲಿ ಝಾನ್ಸಿಯಲ್ಲಿ ಒಂದು ಬಿಲ್ಡಿಂಗ್ ತೊಗೊಂಡಿದ್ರು. ನಾವಿಲ್ಲಿ ಲೀಗ್ ಆಫ್ ಡಿವೋಟೀಸ್ ಅಂತ ಅವರು ಸ್ಥಾಪನೆ ಮಾಡಿದರು, ಒಂದು ಸಂಸ್ಥೆ ಕೂಡ ಸ್ಥಾಪನೆ ಮಾಡಿದರು. ಕ್ರಮೇಣವಾಗಿ ಸ್ವಲ್ಪ ತಿಂಗಳಲ್ಲೇ ಆ ವ್ಯಕ್ತಿ ಇಲ್ಲ ನಂಗೆ ಕೊಡೋಕ್ಕಾಗೋದಿಲ್ಲ, ವಾಪಸ್ ಬೇಕು ಅಂಥೇಳಿ ಅದನ್ನು ವಾಪಸ್ ಬಿಲ್ಡಿಂಗ್ ವಾಪಸ್ ತೊಗೊಂಬಿಟ್ರು. ಸೊ ಹೀಗೆಲ್ಲ ಆಗಿದೆ. ಅದರಿಂದ ನಾವು ತುಂಬ ಎಚ್ಚರಿಕೆಯಿಂದ ದುಡ್ಡಿನ ಹಣಕಾಸು ವಿಷಯದಲ್ಲಿ ಹುಷಾರಾಗಿರಬೇಕು ಅಂಥೇಳಿ ಪ್ರಭುಪಾದ ಹೇಳಿದ್ರು. ಸೊ ನೋಡೋಣ ಮುಂದಿನ ಒಂದು ಪ್ರವಚನಗಳಲ್ಲಿ ಹೇಗೆ ಈ ಒಂದು ಜಾಗದಲ್ಲಿ ಒಂದು ದೊಡ್ಡ ಯುದ್ಧ ಆಗುತ್ತೆ. ಜಾಗ ತುಂಬ ಅದೊಂದು ದೊಡ್ಡ ಮೋಸ ಮಾಡಲಿಕ್ಕೆ ಪ್ರಯತ್ನ ಆಗುತ್ತೆ. ಮತ್ತು ಪ್ರಭುಪಾದರು ಹೇಗೆ ಧೈರ್ಯದಿಂದ ಈ ಒಂದು ಜಾಗ ಪಡಿಲೇಬೇಕು ಅಂಥೇಳಿ ಅವರು ಜಯ ಗಳಿಸ್ತಾರೆ ಅನ್ನೋದು ಮುಂದಿನ ಒಂದು ಕ್ಲಾಸ್ಗಳಲ್ಲಿ ಕೇಳೋಣ. ಇದ್ರ ಜೊತೆಯಲ್ಲಿ ಪ್ರಭುಪಾದರು ಅನೇಕ ತತ್ವ ವಿಷಯಗಳನ್ನು ತಿಳಿಸ್ಲಿಕ್ಕೆ ಕಥೆಗಳನ್ನು ಹೇಳ್ತಾಯಿದ್ರು. ಕಥಾ ಮೂಲಕ ಅನೇಕ ವಿಷಯಗಳನ್ನು ಹೇಳಿಕೊಡ್ತಾಯಿದ್ರು. ಒಮ್ಮೆ ಅವ್ರ ಶಿಷ್ಯಂದರು ತಮಾಲ್ ಕೃಷ್ಣ ಅನ್ನೋಂಥವ್ರು ಪ್ರಭುಪಾದರನ್ನು ಕೇಳ್ತಾರೆ, ಸ್ವಾಮೀಜಿ ನೀವು ಭಗವಂತನ ಲೋಕಕ್ಕೆ ಹೋಗಬೇಕು ಅಂತ ಹೇಳ್ತಿರಲ್ಲ, ಆ ಭಗವಂತನ ಲೋಕ ಹೇಗಿದೆ ಅಂತ ಕೇಳ್ತಾರೆ. ಆಗ ಪ್ರಭುಪಾದ ಹೇಳ್ತಾರೆ, ಅಲ್ಲಿ ಆರ್ಮಿ ಅನ್ನೋದಿಲ್ಲ ಅಂತ ಹೇಳ್ತಾರೆ. ಆರ್ಮಿ ಅಂದರೆ ಸೈನಿಕರು. ಅದು ಯಾಕೆ ಹಿಂಗೆ ಅಂದರು ಅಂತ ಹೇಳಿದ್ರೆ, ಅಮೇರಿಕಾದಲ್ಲಿ ಯಾರೆಲ್ಲ ಕಾಲೇಜ್ ಹೋಗ್ತಾರೆ, ಕಾಲೇಜ್ ಮುಗಿಸಿದ ಮೇಲೆ ಅವ್ರು ಆರ್ಮಿ ಜಾಯ್ನ್ ಆಗಬೇಕು. ಆರ್ಮಿ ಟ್ರೈನಿಂಗ್, ಆರ್ಮಿಗೆ ಹೋಗಿ ಸ್ವಲ್ಪ ವರ್ಷಗಳು ಆರ್ಮಿ ಟ್ರೈನಿಂಗ್ ಆದಮೇಲೆ ಅವರು ಮತ್ತೆ ಬಂದು ಬೇರೆ ಕೆಲಸಕ್ಕೆ ಸೇರ್ಬೋದು. ಕಂಪಲ್ಸರಿ ಎಲ್ಲರೂ ಕೂಡ ಆರ್ಮಿಗೆ ಸೇರಬೇಕು ಇಲ್ಲೆಲ್ಲ. ಯಾಕಂದರೆ ಅಮೇರಿಕ ಅನೇಕ ದೇಶಗಳ ಜೊತೆ ಯುದ್ಧ ಮಾಡ್ತಾಯಿತ್ತು. ಅದರಿಂದ ಯುದ್ಧ ಮಾಡಲಿಕ್ಕೆ ಜನ ಹೇಗೆ ಎಲ್ಲರನ್ನೂ ಆರ್ಮಿಗೆ ಸೇರಿಸ್ತಾಯಿದ್ರು. ಅದನ್ನ ಅನೇಕರಿಗೆ ಭಯ ಬೀಳ್ತಾಯಿತ್ತು, ಓಡೋಗ್ಬಿಡ್ತಾಯಿದ್ರು, ಎಲ್ಲ ಬಚ್ಚಿಟ್ಕೋತಾಯಿದ್ರು. ಆ ತಂದೆ ತಾಯಿರು ಮಕ್ಕಳನ್ನೆಲ್ಲ ಬಚ್ಚಿಡ್ತಾಯಿದ್ರು, ಎಲ್ಲ ಜನ ಬಂದು ಮನೆಯಿಂದ ಮಕ್ಕಳನ್ನ ಕತ್ಕೊಂಡು ಹೋಗ್ಬಿಡ್ತಾರೆ ಅಂತ. ಸೊ ಅಂದರೆ ಎಲ್ಲರ ಮನಸ್ಸಲ್ಲಿ ಭಯ ಇತ್ತು, ಇದು ಆರ್ಮಿ ಕರ್ಕೊಂಡು ಹೋಗ್ತಾರೆ ಅಂತ. ಅದಕ್ಕೆ ಪ್ರಭುಪಾದ ಹೇಳಿದ್ರು, ಗೋಲಕ್ ಅಂದರೆ ಕೃಷ್ಣ ಲೋಕ ಅಂದರೆ ಆರ್ಮಿ ಇಲ್ಲ, ಅಂದರೆ ಅಲ್ಲಿ ಯಾವುದೇ ರೀತಿ ಆತಂಕ ಇಲ್ಲ ಅಂತ.
ಅಂದರೆ ಪ್ರಭುಪಾದ ಹೇಳ್ತಾ ಇದ್ದ ಉದ್ದೇಶ, ನಾವು ಜನರಿಗೆ ಪ್ರವಚನ ಕೊಡಬೇಕಾದ್ರೆ ಹೆಂಗೆ ಅರ್ಥ ಮಾಡಿಸೋದು, ವೈಕುಂಠ ಲೋಕ ಹೇಗಿದೆ, ವೈಕುಂಠ ಲೋಕದಲ್ಲಿ ಏನೂ ಆತಂಕ ಇಲ್ಲ, ಅದರಿಂದ ಜನರಿಗೆ ಒಂದ್ಸಲ ಏನು ಆತಂಕ ಇದೆ ಆತಂಕ ಅಲ್ಲಿಲ್ಲ ಅಂತ ಹೇಳಿ ವರ್ಣನೆ ಮಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಹಾಗೆ ಅಂತ. ಒಂದು ಕತೆ ಹೇಳ್ತಾರೆ. ಅಮೇರಿಕಾದಲ್ಲಿ ಮುಂಚೆ ಒಬ್ಬ ವ್ಯಕ್ತಿ ಅವನು ಚರ್ಚ್ ಪ್ರಚಾರಕ್ಕೆ ಹೋಗಿ ಪ್ರಚಾರ ಮಾಡ್ತಾ ಇರ್ತಾನೆ, ಜೀಸಸ್ ದೊಡ್ಡವನು, ಜೀಸಸ್ಗೆ ಶರಣಾಗಬೇಕು ಅಂತ. ಅದು ಯಾರ ಹತ್ರ ಹೋಗಿರ್ತಾರೆ, ಈ ಇದ್ದಲು ಅಂದರೆ ಗೊತ್ತಾ, ಕೋಲ್ ಮೈನ್ಸ್, ಇದ್ದಲು ತೆಗಿಲಿಕ್ಕೆ ಭೂಮಿ ಒಳಗಡೆ ಕೊರಿತಾ ಎಷ್ಟೋ ಕಿಲೋಮೀಟರ್ ಕೆಳಗಡೆ ಹೋಗಿರ್ತಾರೆ. ಇದ್ದಲು ಕೆಲಸಗಾರರ ಹತ್ರ ಹೋಗಿರ್ತಾರೆ ಪ್ರಚಾರ ಮಾಡಲಿಕ್ಕೆ, ನೀವೆಲ್ಲರೂ ಕೂಡ ಜೀಸಸ್ಗೆ ಶರಣಾಗಬೇಕು, ಜೀಸಸ್ ನಮ್ಮನ್ನು ಕಾಪಾಡ್ತಾನೆ, ಜೀಸಸ್ ನಮ್ಮ ರಕ್ಷಕ ಅಂತೆಲ್ಲ ಹೇಳ್ತಾರೆ. ಆಗ ಅವರೆಲ್ಲ ಕೋಲ್ ಮೈನ್ ಅವ್ರು ಕೇಳ್ತಾರೆ, ಹೌದಾ ಅವ್ನ ನಂಬರ್ ಏನು ಅಂತ ಕೇಳ್ತಾರೆ. ನಂಬರ್ ಅಂತ ಹೇಳಿದ್ರೆ ಇಲ್ಲಿ ಯಾರೆಲ್ಲ ಕೋಲ್ ಮೇಲೆ ಕೆಲಸ ಮಾಡ್ತಾರೆ ಅವೆಲ್ಲ ಕೆಲಸಗಾರಕ್ಕೆ ಒಂದು ನಂಬರ್ ಇರುತ್ತೆ, 1 2 3 ಅಂತ. ಸೊ ಅವರಿಗೆ ನಂಬರ್ ಪ್ರಕಾರ ಸೊ ಅವ್ರು ಅಂದ್ಕೊತಾರೆ ಜೀಸಸ್ ಕೂಡ ಯಾವುದೊಬ್ಬ ನಮ್ಮ ಹಾಗೆ ಯಾವ ಸ್ವಲ್ಪ ಶಕ್ತಿಶಾಲಿ ವ್ಯಕ್ತಿ ಇರಬೇಕು, ನಾವು ಅವನ ಶರಣ ಪಡ್ಕೊಂಡ್ರೆ ನಮಗೇನೋ ಕಾಪಾಡ್ತಾನೆ ಅಂತ ಹೇಳಿ ಅವ್ರು ಆ ರೀತಿ ಚಿಂತನೆ ಮಾಡಿ, ಅವ್ರ ಬುದ್ಧಿ ಅಷ್ಟೇ ಇರೋದು. ಒಂಥರ ಹೆಂಗೆ ಅವ್ರಿಗೆ ಅರ್ಥ ಮಾಡಿಸೋದು. ಮತ್ತೆ ಅವನು ಹೇಳ್ತಾನೆ, ನೀವು ಜೀಸಸ್ಗೆ ಶರಣಾಗಲಿಲ್ಲ ಅಂತ ಹೇಳಿದ್ರೆ ನೀವು ನರಕಲೋಕಕ್ಕೆ ಹೋಗ್ತೀರಾ ಅಂತ ಹೇಳ್ತಾರೆ. ಆಗ ಅವ್ರಿಗೂ ಏನು ಮನಸ್ಸಿಗೆ ಏನೂ ಆಗೋದಿಲ್ಲ. ಕೇಳ್ತಾರೆ ನರಕಲೋಕ ಅಂದರೆ ಏನು ಅಂತ ಕೇಳ್ತಾರೆ. ನರಕಲೋಕ ಅಂತ ಹೇಳಿದ್ರೆ ಅಲ್ಲಿ ತುಂಬ ಕತ್ತಲೆ ಇರುತ್ತೆ, ತುಂಬ ವಿಷಕರವಾದಂತಹ ಒಂದು ಹೊಗೆಗಳು ಬರ್ತಾ ಇರುತ್ತೆ, ತುಂಬ ಅಲ್ಲಿ ಶಾಖೆ ಜಾಸ್ತಿ ಇರುತ್ತೆ, ಎಲ್ಲ ಮೈ ಉರಿತಾ ಇರುತ್ತೆ ಅಂತ. ಆವಾಗಲೂ ಕೂಡ ಅವ್ರಿಗೆ ಏನೂ ಅನಿಸೋದಿಲ್ಲ, ಯಾಕಂತ ಹೇಳಿದ್ರೆ ಅವ್ರ ಕೆಲಸ ಅಂಥದ್ದು, ಅವ್ರ ಭೂಮಿ ಒಳಗಡೆ ಕೆಲಸ ಮಾಡಿ ಎಲ್ಲ ಕತ್ತಲೆನೇ, ನರಕಲೋಕದಲ್ಲೇ ನಾವು ಕೆಲಸ ಮಾಡ್ತಾಯಿದ್ದೀವಿ, ಇನ್ನೊಂದು ಯಾವ ನರಕಲೋಕ ಇದೆ ಅಂತ ಹೇಳಿ ಅವ್ರಿಗೇನೂ ಇದಲ್ಲ. ಅನೇಕ ಜನ ಹೇಳ್ತಾರಲ್ಲ ಇದೇ ಸ್ವಾಮಿ ನರಕ, ಇದೇ ಸ್ವರ್ಗ. ನಂತರ ಪ್ರಚಾರಕ್ಕೆ ಯೋಚನೆ ಮಾಡ್ತಾರೆ, ಹೆಂಗೆ ಇವ್ರಿಗೆ ತಿಳಿಸೋದು ನರಕಲೋಕ ತುಂಬ ಭಯಂಕರವಾದದ್ದು, ಅಲ್ಲಿ ನ್ಯೂಸ್ ಪೇಪರ್ ಸಿಗೋದಿಲ್ಲ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಭಯ ಆಗ್ಬಿಡ್ತು, ನ್ಯೂಸ್ ಪೇಪರ್ ಸಿಗೋದಿಲ್ಲ ಅಲ್ಲಿ, ತುಂಬ ಭಯಂಕರವಾದ ಜಾಗ ಅದು ಅಂತ. ಸೊ ಹೀಗೆ ಜನರಿಗೆ ಇವತ್ತು ತುಂಬ ಭಯಂಕರ ಜಾಗ ಅಂತಂದರೆ ಏನು, ಕಾಫಿ ಟೀ ಸಿಗೋದಿಲ್ಲ ಅಂತ ಹೇಳಿದ್ರೆ ಅಯ್ಯೋ ತುಂಬ ಭಯಂಕರವಾದ ಜಾಗ ಅನ್ಕೋತಾರೆ. ಇಲ್ಲಿ ಕಾಫಿ ಟೀ ಸಿಗುತ್ತೆ, ಅಲ್ಲಿ ಹೆಂಗಿದ್ರೂ ಪರವಾಗಿಲ್ಲ, ನಮಗೆ ಚೆನ್ನಾಗಿರುತ್ತೆ. ಹಾಗೆ ಒಂದೊಂದು ಕಡೆ ಒಂದೊಂದು ಜನಕ್ಕೆ ಯಾವುದಕ್ಕೆ ಚಟ ಹತ್ಕೊಂಡ್ಬಿಟ್ಟಿರುತ್ತೆ, ಅಂಥದ್ದು ಸಿಗಲ್ಲ ಅಂದರೆ ಅವ್ರಿಗೆ ಭಯ ಆಗುತ್ತೆ, ಇಂಥದ್ದು ಸಿಗೋದಿಲ್ಲ ಅಂತ. ಸೊ ಹೀಗೆ ಪ್ರಭುಪಾದ ಹೇಳ್ತಾಯಿದ್ರು, ಹೀಗೆ ಪ್ರಚಾರಕರು ಯೋಚನೆ ಮಾಡಿ ಪ್ರಚಾರ ಮಾಡಬೇಕಾದ್ರೆ ಅಲ್ಲಿನ ಸ್ಥಳಗಳ ಪ್ರಕಾರ ಪ್ರಚಾರ ಮಾಡಬೇಕು ಮತ್ತು ಕೃಷ್ಣ ಭಕ್ತಿಯನ್ನು ಹೇಳ್ಕೊಡ್ಬೇಕು ಅಂತ. ಇನ್ನೊಮ್ಮೆ ಹೇಳ್ತಾರೆ, ಇನ್ನೊಬ್ಬರಿಗೆ ಹೀಗೆ ಮನುಷ್ಯ ಜನ್ಮ ತುಂಬ ಅಮೂಲ್ಯವಾದಂತಹದ್ದು, ಮನುಷ್ಯ ಜನ್ಮವನ್ನು ಯಾವುದೇ ಕಾರಣಕ್ಕೆ ನಾವು ಕಳ್ಕೊಬಾರ್ದು, ಯಾವುದೇ ರೀತಿಯ ಮೋಹದಿಂದ ಕಳ್ಕೊಬಾರ್ದು ಅಂತ ಹೇಳ್ತಾ ಒಂದು ಕತೆ ಹೇಳ್ತಾರೆ. ಒಂದು ಕಾಡಲ್ಲಿ ಒಂದು ಪಕ್ಷಿ ಪರಿವಾರ ಇರುತ್ತೆ, ಗಂಡು ಪಕ್ಷಿ, ಹೆಂಡತಿ ಪಕ್ಷಿ ಮತ್ತು ಮಕ್ಕಳು ಎಲ್ಲ ಇರ್ತಾರೆ. ಒಂದು ದಿವಸ ಗಂಡು ಪಕ್ಷಿ ಹೆಣ್ಣು ಪಕ್ಷಿ ಎಲ್ಲ ಹುಡ್ಕೊಂಡು ಆಹಾರ ತರಲಿಕ್ಕೆ ಅಂತೆಲ್ಲ ಹಾರ್ಕೊಂಡು ಹೋಗುತ್ತೆ. ಆವಾಗ ಬೇಟೆಗಾರ ನೋಡಿರ್ತಾನೆ ಇಲ್ಲಿ ಪಕ್ಷಿಗಳಿದೆ ಅಂಥೇಳಿ ಆ ಮರದ ಕೆಳಗಡೆ ಬಲೆ ಬೀಸ್ತಾನೆ, ಬಲೆ ಬೀಸ್ಬಿಟ್ಟು ಅಲ್ಲಿ ಸ್ವಲ್ಪ ಅಕ್ಕಿ ಕಾಳುಗೆಲ್ಲ ಹಾಕಿರ್ತಾನೆ. ಈ ಮರಿ ಪಕ್ಷಿಗಳಿಗೆ ಗೊತ್ತಿಲ್ಲ ಇದೆಲ್ಲ ಬೇಟೆಗಾರ, ಇದೆಲ್ಲ ಬಲೆ ಇರುತ್ತೆ ಅಂತೇಳಿ ಅವ್ರೇನು ಮಾಡ್ತಾರೆ, ಅಲ್ಲಿ ಕೆಳಗಡೆ ಅಕ್ಕಿ ಕಾಳುಗಳು ನೋಡಿಬಿಟ್ಟು ಅದಕ್ಕೆ ಎಗರ್ಬಿಟ್ಟು ಸಿಕ್ಕಾಕೊಂಡ್ಬಿಡ್ತಾರೆ. ಮತ್ತು ಅವರು ಕೂಗಾಡಿ ಬೆಳಗ್ಗೆಯಿಂದ ರಾತ್ರಿ ತನಕ ಕೂಗಾಡಿ ಅವರು ಸತ್ತೋಗ್ಬಿಡ್ತಾರೆ. ಸಾಯಂಕಾಲ ಆದಾಗ ಗಂಡು ಪಕ್ಷಿ ಹೆಣ್ಣು ಪಕ್ಷಿ ಬರ್ತಾರೆ. ನೋಡ್ತಾರೆ ತನ್ನ ಮಕ್ಕಳು ಇಬ್ಬರು ಕೂಡ ಅಲ್ಲಿ ಬಲೆಗೆ ಬಿದ್ದು ಸತ್ತೋಗ್ಬಿಟ್ಟಿದ್ದಾರೆ. ಆಗ ಹೆಣ್ಣು ಪಕ್ಷಿ ಏನು ಮಾಡುತ್ತೆ, ನನ್ನ ಮಕ್ಕಳು ಸತ್ತೋಯ್ತಲ್ಲ ಅಂತೇಳಿ ಅದು ಹೋಗಿ ಆ ಬಲೆಗೆ ಹೋಗಿ ಸಿಕ್ಕಾಕೊಳ್ಳುತ್ತೆ, ಮತ್ತು ಅದು ಸತ್ತೋಗ್ಬಿಡುತ್ತೆ. ಅದೇ ಗಂಡು ಪಕ್ಷಿ ಏನು ಮಾಡುತ್ತೆ, ಯೋಚನೆ ಮಾಡುತ್ತಂತೆ, ನಾನು ಹೋದರೆ ನಾನು ಸತ್ತೋಗ್ತೀನಿ, ನಾನು ಅಲ್ಲಿ ಹೋಗಬಾರ್ದು ಅಂಥೇಳಿ ಅದು ಹಾರ್ಕೊಂಡು ಹೊರಟೋಗ್ಬಿಡುತ್ತೆ. ಸೊ ಹಾಗೆಯೇ ಈ ಮನುಷ್ಯ ಜನ್ಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಎಚ್ಚರ ಇರಬೇಕು. ಎಲ್ಲರೂ ಕೂಡ ಸಾಯ್ತಾ ಇದ್ದಾರೆ, ಅಪ್ಪ ಅಮ್ಮ ಸಾಯ್ತಾರೆ, ಹೆಂಡತಿ ಸಾಯ್ತಾರೆ, ಮಿತ್ರರು ಸಾಯ್ತಾರೆ, ಬಂಧು ಸಾಯ್ತಾರೆ. ಆದ್ದರಿಂದ ನಾನು ಸಂಸಾರದಲ್ಲಿ ಆಕರ್ಷಿತನಾಗಿರಬಾರ್ದು, ನಾನು ಸನ್ಯಾಸ ತಗೋಬೇಕು ಅನ್ನೋಂಥ ಭಾವನೆ ಬರಬೇಕು. ಸನ್ಯಾಸಿಯಾಗಿ ಅವನು ಭಗವಂತನ ಚಿಂತನೆ ಮಾಡ್ತಾ ಭಗವಂತನ ಲೋಕಕ್ಕೆ ಹೋಗಬೇಕು. ಇನ್ನೊಮ್ಮೆ ಪ್ರಭುಪಾದರು ಒಬ್ಬ ಗಣ್ಯ ವ್ಯಕ್ತಿಯನ್ನು ಕರೆದಿರ್ತಾರೆ, ಬನ್ನಿ ಸ್ವಾಮಿ, ತುಂಬ ಒಂದು ಪರಿಚಯ ಇರುತ್ತೆ, ಒಬ್ಬ ಗಣ್ಯ ವ್ಯಕ್ತಿಗಳ ಜೊತೆ ಮಾತಾಡಿಸ್ತಾ ಇರ್ತಾರೆ, ಅವರು ಕೂಡ ಏನೆಲ್ಲ ಸಹಾಯ ಮಾಡಿರ್ತಾರೆ ಪ್ರಭುಪಾದರಿಗೆ. ಸೊ ಅವ್ರು ಕರೆದಿರ್ತಾರೆ, ಬನ್ನಿ ನಮ್ಮ ಒಂದು ಶಾಖೆಗೆ ಬನ್ನಿ, ನಮ್ಮ ಸೆಂಟರ್ ಬನ್ನಿ, ನಾವು ಒಂದು ಒಳ್ಳೆಯ ಊಟ ಕೊಡ್ತೀವಿ ಬನ್ನಿ ಅಂತ. ಮತ್ತು ಆ ದಿವಸ ಏನು ಮಾಡ್ತಾರೆ, ಪ್ರಭುಪಾದರು ತಮ್ಮ ಶಿಷ್ಯಂದ್ರಿಗೆ ನಿಲ್ಲಿಸಿರ್ತಾರೆ, ನೀವಿಲ್ಲಿ ನಿಂತಿರು,
ನಾನು ಅಡುಗೆ ಪ್ರಭುಪಾದರು ಸ್ವತಃ ಅಡುಗೆ ಮಾಡ್ತಾಯಿದ್ರು ಆ ಸಮಯದಲ್ಲಿ ಅಮೆರಿಕಾದಲ್ಲಿ. ಹಾಗೂ ಬೇರೆ ಬೇರೆ ಶಿಷ್ಯಂದೆಲ್ಲ ಸೇರಿಕೊಂಡು ಅಡುಗೆ ಮಾಡ್ತಾಯಿರ್ತಾರೆ. ಒಬ್ಬ ವ್ಯಕ್ತಿ ನಿಲ್ಲಿಸಿರ್ತಾರೆ. ಸೊ ಬೇರೆ ಯಾರೋ ಬಂದರೆ ಅವ್ರನ್ನ ಅಲ್ಲಿ ಕಳಿಸ್ಬೇಡಿ, ಆಗ ಪ್ರಭುಪಾದ ಬ್ಯುಸಿ ಇದ್ದಾರೆ ಅಂತ. ಆಗ ಏನಾಗುತ್ತೆ, ಆ ವ್ಯಕ್ತಿ ಯಾರನ್ನು ಕರೆದಿರ್ತಾರೆ, ಆಹ್ವಾನ ಮಾಡಿದ ಊಟಕ್ಕೆ ಬನ್ನಿ ಅಂತ, ಅವನೇ ಬಂದುಬಿಡ್ತಾನೆ, ಸ್ವಲ್ಪ ಬೇಗನೆ ಬಂದುಬಿಡ್ತಾನೆ ಟೈಮ್ಗಿಂತ ಮುಂಚಿತವಾಗಿ. ಈ ಕೆಳಗೆ ನಿಂತಿರುವಂತಹ ಶಿಷ್ಯನಿಗೆ ಗೊತ್ತಾಗೋದಿಲ್ಲ ಇದು ಈ ಅತಿಥಿಗಳನ್ನೇ ಕರೆದಿರೋದು. ಅವ್ರು ಹೇಳ್ತಾರೆ ಪ್ರಭುಪಾದ ಬ್ಯುಸಿ ಇದ್ದಾರೆ, ನೀವು ಇಲ್ಲಿ ಕೂತ್ಕೊಳ್ಳಿ ಅಂತ ಅಲ್ಲೇ ಕೂರಿಸ್ಬಿಡ್ತಾರೆ, ಆಚೆ ಕೂರಿಸ್ಬಿಡ್ತಾರೆ. ಅವನು ತುಂಬ ಹೊತ್ತು ಕಾದು 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 ಮತ್ತು ಅವನು ಹೊಟ್ಟೋಗ್ಬಿಡ್ತಾನೆ ಅವನು. ಮತ್ತು ಅದಾದಮೇಲೆ ಪ್ರಭುಪಾದ ತುಂಬ ಹೊತ್ತು ನೋಡ್ತಾರೆ, ಯಾರೂ ಬಂದೇ ಇಲ್ಲಲ್ಲ, ಏನಾಯಿತು ಅಂತ ಹೋಗಿ ಆ ಶಿಷ್ಯನ ಕೇಳ್ತಾರೆ, ಏನಾಯ್ತಪ್ಪ ಯಾರು ಬರಬೇಕು ಅಂತೆಲ್ಲ, ಎಲ್ಲೂ ಅತಿಥಿಗಳು ಬರಲಿಲ್ಲಲ್ಲ ಅಂತ. ಯಾರೂ ಬಂದಿಲ್ಲ. ಇಲ್ಲ ಮುಂಚಿತವಾಗಿ ಯಾರು ಬಂದ? ಹೌದು, ಯಾರೋ ವ್ಯಕ್ತಿ ಬಂದಿದ್ದ, ಅವ್ನು ಹಿಂಗೆ ಸೂಟ್ ಬುಟ್ಟು ಹಾಕ್ಕೊಂಡು ಬಂದಿದ್ದ, ನಾನು ನೀವು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ರಲ್ಲ, ಯಾಕೆಂದ್ರೆ ಅವನು ಇಲ್ಲೇ ಕೂರಿಸಿ ನಾನು ಹೊಟ್ಟೋಗ್ಬಿಟ್ಟ ಅಂತ. ಪ್ರಭುಪಾದರಿಗೆ ತುಂಬ ಬೇಜಾರಾಗ್ಬಿಡುತ್ತೆ, ಬೈತಾರೆ, ನಿಂಗೆ ಅಷ್ಟು ಬುದ್ಧಿ ಬಂದು ಹೇಳಬೇಕಾಗಿತ್ತಲ್ಲ, ಇಲ್ಲ ನೀವು ಡಿಸ್ಟರ್ಬ್ ಮಾಡ್ಬೋದು, ಅದಕ್ಕೆ ನಾನು ಬಿಟ್ಟಿಲ್ಲ ಅಂತ. ಮತ್ತು ಅವರು ಆಯಿತು ಹೋಗಿ ಕರೀತಾರೆ, ನಮ್ಮ ಶಿಷ್ಯನ ಮುಖನ ಕಳಿಸ್ತಾರೆ, ಇಲ್ಲ ನೀವು ಇನ್ನೊಂದು ಸಲ ಬರಬೇಕು. ಅದೇ ವ್ಯಕ್ತಿ ಬರೋದೇ ಇಲ್ಲ, ಅವನು ನಿಮಗೆ ತುಂಬ ಸಿಟ್ಟು ಬಂದುಬಿಟ್ಟಿರುತ್ತೆ. ಆಗ ಪ್ರಭುಪಾದರಿಗೆ ಹೇಳ್ತಾರೆ, ನೋಡಿ ಹೀಗೆ ತುಂಬ ಸಿಟ್ಟು ಮಾಡ್ಕೋಬಾರ್ದು, ಸಿಟ್ಟು ಅಷ್ಟು ಒಳ್ಳೆಯದಲ್ಲ. ಯಾವುದೋ ಒಬ್ಬ ವ್ಯಕ್ತಿ, ಒಬ್ಬ ಕಳ್ಳ ತಟ್ಟೆ ಕದ್ದುಬಿಟ್ಟ ಅಂಥೇಳಿ ಕಳ್ಳನ ಮೇಲೆ ಸಿಟ್ಟು ಮಾಡ್ಕೊಂಬಿಟ್ಟು ನೆಲದ ಮೇಲೆ ಅನ್ನ ಹಾಕ್ಕೊಂಡು ಊಟ ಮಾಡಬಾರ್ದು. ಕಳ್ಳನ ಮೇಲೆ ಸಿಟ್ಟು ಮಾಡ್ಕೊಂಡು ನೆಲದ ಮೇಲೆ ಅನ್ನ ಊಟ ಮಾಡಿದ್ರೆ ಏನಾಗುತ್ತೆ? ಕಾಯಿಲೆ ನಿಮಗೆ ಬರುತ್ತೆ. ಅದಕ್ಕೆ ಏನು ಮತ್ತೆ ಇನ್ನೊಂದು ತಟ್ಟೆ ತೊಗೊಂಡು ತಿನ್ನಬೇಕು, ಇದು ಬುದ್ಧಿವಂತಿಕೆ. ಅದರಿಂದ ಇಸ್ಕಾನ್ ಸಂಸ್ಥೆಗೆ ಒಳ್ಳೆಯದಾಗತ್ತೆ, ಪ್ರಸಾದ ತೊಗೊಳ್ಳಿ. ಆಯಿತು, ಒಂದು ದಿವಸ ಏನೋ ತಪ್ಪಾಯಿತು, ಅದಕ್ಕಂತ ನೀವು ಬರದೇ ಇದ್ದರೆ ಹೇಗೆ, ಇನ್ನೊಂದು ಸಲ ಬನ್ನಿ ಅಂತ ಹೇಳ್ತಾ ಈ ರೀತಿ ಒಂದು ಕತೆ ಹೇಳ್ತಾರೆ. ಇನ್ನೊಮ್ಮೆ ಪಾಶ್ಚಾತ್ಯ ದೇಶದಿಂದ ಅಮೇರಿಕನ್ ಭಕ್ತಾದಿಗಳು ಬಂದಿರ್ತಾರೆ, ವೃಂದಾವನಕ್ಕೆ ಬಂದಿರ್ತಾರೆ. ವೃಂದಾವನಕ್ಕೆ ಬಂದಾಗ ಎಲ್ಲ ಭಕ್ತಾದಿಗಳು ಬೇರೆ ಬೇರೆ ಗುಡಿಗಳಿಗೆ ಹೋಗ್ತಾ ಇರ್ತಾರೆ. ಆ ಗುಡಿಗಳಿಗೆ ಹೋದಾಗ ಒಂದು ಗುಡಿಯಲ್ಲಿ ಅಲ್ಲಿ ಪೂಜಾರಿ ಇರ್ತಾನೆ. ಪೂಜಾರಿ ನೋಡಿ ತುಂಬ ಖುಷಿಯಾಗುತ್ತೆ, ಎಲ್ಲ ಅಮೇರಿಕನ್ ಜನ ಬಂದಿದ್ದಾರೆ. ಅವ್ರಿಗೆ ಹೇಳ್ತಾರೆ, ನೀವೆಲ್ಲ ಅಮೇರಿಕದಿಂದ ಬಂದಿದ್ದೀರಾ, ಎಲ್ಲ ಜಪಿಸ್ತಾ ಇದ್ದೀರಾ, ಚೆನ್ನಾಗಿ ಜಪ ಮಾಡಿ, ಆಗ ನೀವು ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣರಾಗಿ ಹುಡ್ತೀರಾ ಅಂತ. ಆಗ ಈ ಎಲ್ಲ ಶಿಷ್ಯಂದ್ರು ಹೋಗಿ ಪ್ರಭುಪಾದ್ಗೆ ಹೇಳ್ತಾರೆ, ಪ್ರಭುಪಾದ್ ನೀವಂದ್ರಿ ನಾವು ಚೆನ್ನಾಗಿ ಜಪ ಮಾಡಿದ್ರೆ ಈ ಜನ್ಮದಲ್ಲಿ ನಾವು ಮೋಕ್ಷ ಪಡಿಬೋದು ಅಂತ. ಅರೆ ಈ ಪೂಜಾರಿ ಅಂದ, ನಾವು ಈ ಜನ ಚೆನ್ನಾಗಿ ಜಪ ಮಾಡಿದ್ರೆ ಮುಂದಿನ ಜನ ನಾವು ಬ್ರಾಹ್ಮಣನಾಗಿ ಹುಡ್ತೀವಿ ಅಂತ. ಆಗ ಪ್ರಭುಪಾದ್ ಹೇಳ್ತಾರೆ, ಈ ಎಲ್ಲ ಜಾತಿ ಬ್ರಾಹ್ಮಣರು ಹೀಗೆ, ಈ ಜಾತಿ ಬ್ರಾಹ್ಮಣ ಬುದ್ಧಿ ಹೀಗೆ. ಜಾತಿ ಬ್ರಾಹ್ಮಣ ಏನು ಅಂದ್ಕೋತಾನೆ, ಬ್ರಾಹ್ಮಣನಾಗಿ ಹುಟ್ಟಿದ್ರೇ ಮೋಕ್ಷ, ಬೇರೆಯವ್ರಿಗೆ ಮೋಕ್ಷ ಸಿಗೋದಿಲ್ಲ. ಇದೊಂದು ಕತೆ ಹೇಳ್ತಾರೆ. ಹೇಗೆ ಒಂದು ಹಳ್ಳಿಯಲ್ಲಿ ಒಂದು ತುಂಬ ಬಡ ಹೆಂಗಸಿರ್ತಾಳೆ, ಒಂದು ಸಣ್ಣ ಊರದು ಬಡ ಹೆಂಗಸು, ಮತ್ತು ಅವಳದು ಸ್ವಲ್ಪ ಹೊಲ ಇರುತ್ತೆ. ಅದನ್ನು ಯಾವುದೊಬ್ಬ ವ್ಯಕ್ತಿ ಕಬ್ಜಾ ಮಾಡ್ಕೊಂಬಿಟ್ಟಿರ್ತಾನೆ. ಮತ್ತು ಅವಳು ತುಂಬ ಒದ್ದಾಡ್ತಾ ಇರ್ತಾಳೆ, ನನ್ನ ಜಾಗ. ಆದರೆ ಆ ವ್ಯಕ್ತಿ, ಇನ್ನೊಬ್ಬ ವ್ಯಕ್ತಿ ಅವನು ತುಂಬ ಗಟ್ಟಿ ಮುಟ್ಟಾಗಿರ್ತಾನೆ, ಅವಳನ್ನ ಓಡಿಸ್ಬಿಟ್ಟಿರ್ತಾನೆ ಆ ಹೊಲದಿಂದ, ಮತ್ತು ತಾನೇ ಆ ಹೊಲನ ತನ್ನ ಕಬ್ಜಾ ಮಾಡ್ಕೊಂಬಿಟ್ಟಿರ್ತಾನೆ. ಹೋಗಿ ಮತ್ತೆ ಅಲ್ಲಿ ಎಲ್ಲ ಊರ ಜನ ಎಲ್ಲ ಏನು ಮಾಡ್ತಾರೆ, ಪಾಪ ಮುದುಕಿಗೆ ಅಂತ ಹೇಳಿ ದೊಡ್ಡ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಹೇಳಿ ಕರೆಸ್ತಾರೆ, ಈ ಥರ ಈ ಮುದುಕಿಗೆ ಹಿಂಗೆಲ್ಲ ಆಗ್ತಾಯಿದೆ, ಬಂದೇನ ಸರಿ ಮಾಡಿ ಅಂತ. ಆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಬಂದು ಮತ್ತೆಲ್ಲ ವಿಚಾರ ಮಾಡಿಬಿಟ್ಟು, ಮತ್ತು ಯಾರು ಕಬ್ಜಾ ಮಾಡ್ಕೊಂಡಿರೋದು ಅದನ್ನು ಅವನಿಗೆ ಶಿಕ್ಷೆ ವಿಧಿಸ್ತಾರೆ, ಮತ್ತು ಆ ಜಾಗವನ್ನು ಆ ಮುದುಕಿಗೆ ವಾಪಸ್ ಕೊಡ್ತಾರೆ. ಆ ಮುದುಕಿಗೆ ತುಂಬ ಖುಷಿಯಾಗ್ಬಿಡುತ್ತೆ. ಆ ಮುದುಕಿ ಖುಷಿಯಾಗ್ಬಿಟ್ಟು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಆಶೀರ್ವಾದ ಮಾಡ್ತಾಳೆ, ನನಗೆ ತುಂಬ ಒಳ್ಳೆಯ ಸಹಾಯ ಮಾಡಿದ್ಯಾ, ನೀನು ಚೆನ್ನಾಗಿ ಬೆಳೆದು ಒಳ್ಳೆ ಪೊಲೀಸ್ ಕಾನ್ಸ್ಟೇಬಲ್ ನೀನು ಆಗ್ತೀಯಾ ಅಂಥೇಳಿ ಆಶೀರ್ವಾದ ಮಾಡ್ತಾಳೆ. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಪೂರ್ತಿ ಡಿಸ್ಟ್ರಿಕ್ಟ್ಗೆ ಅವನು ಅಧಿಪತಿ. ಅವನು ಪೊಲೀಸ್ ಕಾನ್ಸ್ಟೇಬಲ್ ಸಣ್ಣ ವ್ಯಕ್ತಿ. ಆದರೆ ಆ ಹೆಂಗಸಿಗೆ ಗೊತ್ತಿದೆ ಪೊಲೀಸ್ ಕಾನ್ಸ್ಟೇಬಲ್. ಒಂದು ಹಳ್ಳಿ ಊರಲ್ಲಿ ಅವಳು ಯಾರನ್ನು ಕಂಡಿದ್ದು ಪೊಲೀಸ್ ಕಾನ್ಸ್ಟೇಬಲ್ ಕಂಡಿರ್ತಾಳೆ. ಅವಳು ಅಂದ್ಕೊಳ್ತಾರೆ ಪೊಲೀಸ್ ಕಾನ್ಸ್ಟೇಬಲ್ ದೊಡ್ಡ ಅಧಿಕಾರಿ ಅಂತ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅದಕ್ಕಿಂತ ದೊಡ್ಡ ಅಧಿಕಾರಿ. ಸೊ ಹಾಗೆಯೇ ಈ ಜಾತಿ ಗೋಸ್ವಾಮಿಗಳು ತಮ್ಮ ಜಾತಿನೇ ದೊಡ್ಡ ಶ್ರೇಷ್ಠ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅವರಿಗೆ ಭಕ್ತಿ, ಶುದ್ಧ ಭಕ್ತಿ ಇದೆಲ್ಲ ಏನೂ ಗೊತ್ತಿಲ್ಲ. ಅದಕ್ಕೆ ಅವ್ರು ಏನಂತಾರೆ, ನೀವು ಚೆನ್ನಾಗಿ ಹರೇ ಕೃಷ್ಣ ಅಂತ ಜಪ ಮಾಡಿದ್ರೆ ಮುಂದೆ ಬ್ರಾಹ್ಮಣನಾಗಿ ಹುಟ್ಟುತ್ತೀಯ, ಬ್ರಾಹ್ಮಣವಾಗಿ ಹುಟ್ಟಿದ್ರೇ ಮೋಕ್ಷ ಸಿಗುತ್ತೆ ಅಂತ ಅಂದ್ಕೋತಾರೆ. ನಾವು ಅಂತಹ ಅಲ್ಪ ಬುದ್ಧಿಯವರ ಮಾತುಗಳನ್ನು ಕೇಳಬಾರ್ದು, ಬದಲಾಗಿ ಶಾಸ್ತ್ರವನ್ನು ಕೇಳಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇದು ಚೆನ್ನಾಗಿ ನಾವು ಜಪಿಸಿದ್ರೆ ಇದೇ ಜನ್ಮದಲ್ಲಿ ನಾವು ಕೃಷ್ಣನ ಪ್ರಾಪ್ತಿ ಮಾಡಬಹುದು. ಶ್ರೀ ಪ್ರಭುಪಾದ ಲೀಲಾಮೃತ ಕಿ
ಯಾರಿಗೇನು ಪ್ರಶ್ನೆಗಳಿದೆಯಾ ಚರ್ಚೆಯಲ್ಲಿ?